ಏಕಾಗ್ರತೆಯನ್ನು ಮಾಡಿ ಮೊದಲು ಪಾದ, ಮೊಣಕಾಲು, ತೊಡೆ, ಕಟಿ ಪ್ರದೇಶ, ಎದೆ, ಕಂಠ, ಮುಖ ಈ ಥರ ಮಾಡ್ತಾ ಕೊನೆಗೆ ಇಡೀ ಸಮಗ್ರವಾದಂಥ ಆ ಪರಮಾತ್ಮನ ಚಿಂತನೆ ಮಾಡಿರಿ ಅಂತ ನಮಗೆ ಹೇಳಿಕೊಡ್ತಾರೆ. ಈಗ ಆ ಥರ ಧ್ಯಾನ ಮಾಡಿದರೆ ನಮಗೆ ಲಕ್ಷ್ಯ ಉಳಿದೆಲ್ಲವೂ ಹೋಗಿ ಏಕಾಗ್ರಚಿತ್ ಆತು ಅಂದರೆ ಅದೇ ಧನ್ಯತೆ. ಆ ಆನಂದಕ್ಕಿಂತ ದೊಡ್ಡ ಆನಂದ ಇಲ್ಲ. ಅದಕ್ಕೆ ಹೇಳ್ತಾರೆ ಭಗವಂತನ ಧ್ಯಾನವನ್ನು ಏಕೈಕಶಃ ಒಂದು ಪಾಠ ಅದು ಇತ್ಯಾಶ್ಲೋಕ ದ್ವಾರ ಶುಕದೇವರು ಹೇಳ್ತಾರೆ. ಸಾಧಕ ಏನು ಮಾಡಬೇಕಂದ್ರೆ ಭಗವಂತನ ಪಾದದಿಂದ ಹಿಡ್ಕೊಂಡು ಮುಖದ ತನಕ ಒಂದು ಪಾದ ಭಗವದ್ಗೀತೆ ಒಂದು ಇದೆ, ಅದು ನಂಬರ್ ಕೊಟ್ಟ ಪಾದಕ್ಕೆ ಹಾಗೆ ಅಲ್ಲೇ ಒಂದೊಂದು ಧಾರಣ ಮಾಡ್ಕೊಂಡು ಭಾಳ ಧ್ಯಾನದ ಅಭ್ಯಾಸ ಏನಾಕೈತಪ್ಪ. ಕಾರಣ ಭಗವಂತನ ಏನೇನು ಸ್ವಾಭಾವಿಕ ರೂಪ ಅದು ಬುದ್ಧಿಯೊಳಗೆ ಏನು ಪ್ರಕಾಶ ಆಗ್ತಾ ಶುರುವಾಕತ್ತು, ಅದನ್ನು ಬಿಟ್ಟು ಅದನ್ನ ಮುಂದೆ ಪಾದ ನೋಡಿದ್ರೆ ಮತ್ತು ಅದು ಬಿಟ್ಟು ಮತ್ತೆ ಮೇಲೆ ಅದನ್ನ ಮುಂದೆ ಹಂಗೆ ಒಂದೊಂದಂಗೆ ಧ್ಯಾನ ಮಾಡು. ಭಗವಂತನ ಹೆಂಗೆ ಬುದ್ಧಿ ಶುದ್ಧ ಹಾಕೊಂತ ಹೋಗ್ತೈತಿ, ಹಂಗಂಗೆ ಚಿತ್ತ ಸ್ಥಿರ ಹಾಕೊಂತ. ಚಿತ್ತ ಸ್ಥಿರ ಆಗೋದು ಮುಖ್ಯ. ಆಗ್ಬೇಕೇನಾಗೈತಿ, ಚಿತ್ತ ಸ್ಥಿರ ಆಗ್ಬೇಕಾಗಿ ಅದು ಈಗ ಮಾಡ್ಕೊಂತ ಆಗ್ತದೆ. ಅದಕ್ಕೆ ಹೇಳ್ತಾರೆ ರಾಜ ಪರೀಕ್ಷಿತ ರಾಜನ ಚಿಂತನೆ ಮಾಡ್ತಾನೆ. ಯಾವಾಗ ಬಂದು ಎಲ್ಲಿ ತನಕ ಸ್ವ ಇತರ ಸಮಸ್ತ ಜೀವನಲ್ಲಿ ಶ್ರೇಷ್ಠವಂತ ದೃಷ್ಟ ತಥಾ ಸಂಪೂರ್ಣ ಜಗತ್ತಿನ ನಿಯಾಮಕ ಪರಮಾತ್ಮನ ಸಾಧಕ ಪ್ರೇಮ ಪೂರ್ಣ ಭಕ್ತಿಯೋಗ ಉತ್ಪನ್ನ ಆಗಿಲ್ಲವೋ, ಪೂರ್ಣ ಭಕ್ತಿಯೋಗ ಆಗೋ ತನಕ ಯಾವಾಗ ತನ್ನ ನಿತ್ಯ ನೈಮಿತ್ ಕ್ರಿಯೆಯನ್ನು ಕೊನೆ ಮುಗಿಸಿ, ನಿತ್ಯ ನೈಮಿತ್ತಿಕ ಅಂದರೆ ದಿನನಿತ್ಯ ಸ್ನಾನ ಮಾಡೋದು ಅದೆಲ್ಲ, ನೈಮಿತ್ತಿಕ ಅಂದರೆ ಗಣೇಶ ಚೌತಿ, ಗಣಪನ ಪೂಜೆ, ಹಬ್ಬ, ಅಮಾವಾಸ್ಯೆ ಅವು ನೈಮಿತ್ತಿಕ ಅಂತಾರೆ. ಆ ಎಲ್ಲ ಅಂತೊಳಗೆ ಆ ಪರಮಾತ್ಮ ಸ್ಥೂಲ ಆ ರೂಪದ ಅತ್ಯಂತ ಪ್ರಯತ್ನಪೂರ್ವಕ ಸ್ಮರಣ ಮಾಡು. ಅದನ್ನು ಮಾಡ್ಕೊಂತೆ ಎಲ್ಲಿ ತನಕ ಮಾಡಿದನ ಭಕ್ತಿ ಸ್ಥಿರ ಉಳಿಬೇಕು. ಭಕ್ತಿ ಸ್ಥಿರ ಮುಗಿ ಕೆಲಸ ಅದು ಆಮೇಲೆ ಪ್ರಾರಂಭ ಅದನ್ನ ಹೇಳಂಗಿಲ್ಲ. ಎಲ್ಲಿ ತನಕ ಏನು ಹೇಳ್ತಾರೆ, ಪ್ರಾರಂಭದೊಳಗೆ ಹೇಳ್ತಾರೆ. ಅದಕ್ಕೆ ಮೇಲೆ ವೈರಾಗ್ಯ ಧಾರಣ ಇದು ಧಾರಣ ಅಂಗ ಒಂದೊಂದು ಅಂಗ ನೋಡಿ ಅವಯವ. ಈ ಮಾತನ್ನು ಯಾವನ್ ಅಂತ ಬರ್ತಾರೆ. ಶುಕದೇವರು ಅಲ್ಲಿ ತಿಳಿಸ್ತಾರೆ ಭಗವಂತನ ಪರಾವರ ಶ್ರೇಷ್ಠ ಎಲ್ಲಕ್ಕಿಂತಲೂ ಶ್ರೇಷ್ಠ. ಬ್ರಹ್ಮ ಇತ್ಯಾದಿ ದೇವತೆಯು ಭಗವಂತನ ಅಪೇಕ್ಷೆ ಇವೆಲ್ಲ ಕೆಳಗಿನ ಸ್ತರದ್ದು ಬರ್ತಾವೆ. ಬ್ರಹ್ಮ ವಿಷ್ಣು ಮಹೇಶ ಇವೆಲ್ಲ ಶ್ರೇಷ್ಠ ಯಾವಪ್ಪ ಆ ಪರಮ. ಅವನ ಶಕ್ತಿ ತೊಗೊಂಡು ಇವು ಕೆಲಸ ಮಾಡ್ತಾವೆ. ಭಗವಂತನ ಸಂಪೂರ್ಣ ಜಗತ್ತಿನ ಸ್ವಾಮಿ, ಎಲ್ಲಕ್ಕೂ ಸ್ವಾಮಿ ಯಾರಪ್ಪ, ನಾವು ನನ್ನ ಸ್ವಾಮಿ ಅಂತೇಳಿ. ಈ ಮನೆಗೆ ನಾ ಸ್ವಾಮಿ, ಈ ಮಠಕ್ಕೆ ನಾ ಸ್ವಾಮಿ, ಈ ಹೊಲ ನಂದು ಇದಂತೇಳಿ ಪೂರ ಪರಮಾತ್ಮ ಇದು ಮರಿತೇವೆ ನಾವು. ಈ ಸ್ವಾಮಿ ಅವನು, ನಾನು ಅದಕ್ಕೆ ನೌಕರ. ಈ ಥರ ಭಾವನೆ ಬಂದರೆ ನೌಕರ ಹೆಂಗೆ ಮಾಡ್ತಿರ್ತಾನೆ, ಮಾಲಕ ಪ್ರೀತಿಯಾಗ ಮಾಡ್ತಾ ಇರ್ತಾನೆ. ನಾನ ಮಾಲಕ ನಾನು ಮನಸ್ಸಿಗೆ ತಿಳಿದ ಮಾಡಿದೆ. ಯಾವುದೇ ಒಂದು ನಮ್ಮ ಮಾಲಕ ಒಬ್ಬ ಯಾರಿಗೆ ಅವ್ರಿಗೆ ಕೇಳ್ಬೇಕ್ರಿ, ನಮ್ಮ ಮನೆಯವರು ಮನೆಯವ್ರಿಗೆ ಕೇಳಬೇಕು, ನಮ್ಮ ಮನೆಯವ್ರಿಗೆ ಕೇಳೋಣ, ನೀವು ಕೇಳಿದ್ರೆ ನಮ್ಮ ಮನೆಯವ್ರಿಗೆ ಕೇಳ್ಬೇಕ್ರಿ ಅಂದ್ರೆ ಮಾಲಕರು ಬೇರೆ ಅಂದಂಗೆ ಆತಲ್ಲ. ಹಂಗೆ ಎಲ್ಲಕ್ಕೂ ಭಗವಂತ ಅವ ಮಾಲಕ. ಇದು ನೆನಪಿಟ್ಕೋಬೇಕು. ನಾವು ಅಂತ ತಿಳ್ಕೊಂಡೆ ನಾವು ಎಲ್ಲಿ ತನಕ ಮಾಲಕರಂತ ಅಲ್ಲಿ ತನಕ ನಮ್ಮ ಅಹಂಕಾರ. ನಾನು ಮಾಲಕನಲ್ಲ, ಪ್ರಧಾನ ಸೇವಕ ಅಂದ, ಪ್ರಧಾನಮಂತ್ರಿ ಅನಿಲ್ಲ, ಎಲ್ಲಿ ಸೇವಾ ಭಾವ. ಹಂಗೆ ಆ ದೃಷ್ಟ ಅವನ ದೃಶ್ಯ ಅಲ್ಲ. ದೃಷ್ಟ ಬೇರೆ ದೃಶ್ಯ ಬೇರೆ. ದೃಷ್ಟ ನೋಡ, ದೃಶ್ಯ ನೋಡಿಸ್ಕೊಳ್ಳೋದು, ಉಳಿದೆಲ್ಲ ದೃಶ್ಯಗಳು. ಇಲ್ಲಿ ನನ್ನ ಮನಸ್ಸು, ನನ್ನ ಕಣ್ ಇವೆಲ್ಲ ದೃಶ್ಯ. ಅರಿಯೋವನ ಆ ದೃಷ್ಟ ಆದ ಪರಮಾತ್ಮ ಎಂದೂ ದೃಶ್ಯವಾಗುವುದಿಲ್ಲ. ದೃಷ್ಟ ಅದು ನೋಡ, ಅವ ಎಂದೂ ದೃಶ್ಯವಾಗುವುದಿಲ್ಲ. ಅಂದರೆ ಯಾರಿಂದೂ ಅವನು ನೋಡಿಸ್ಕೊಳ್ಳೋದಿಲ್ಲ. ಈಗ ನಾನು ನೋಡ್ತಾ ಅಂತ ತಿಳ್ಕೊಪ್ಪ, ಈ ವಸ್ತುವನ್ನು ನಾನು ನೋಡ್ತೀನಿ, ನನ್ನ ಕಣ್ಣು ನೋಡ್ತೀನಿ.
ಕಣ್ಣಿನ ಹತ್ತಂಗಾರ ದುಷ್ಟ ದುಷ್ಟ ಆಯ್ತು. ನನ್ನ ಕಣ್ಣು ಮನಸ್ಸು ಇರ್ತದೆ. ನನ್ನ ಕಣ್ಣು ಚಲೋ ಅದಾವ, ನನ್ನ ಕಣ್ಣು ಚಲೋ ಇಲ್ಲ ಮನಸ್ಸು ಹೀಗೆ. ಕಣ್ಣೇನಾಯ್ತು ಒಮ್ಮೆ ದೃಶ್ಯ ಆಯ್ತು, ಒಮ್ಮೆ ದೃಷ್ಟ ಆಯ್ತು. ಇವೆಲ್ಲವೂ ಏನಾಗ್ತಾವ? ಒಮ್ಮೆ ದೃಶ್ಯ ದೃಷ್ಟ. ಅದು ಪರಮಾತ್ಮ ದೃಶ್ಯನೇ ಆಗಂಗಿಲ್ಲ, ಯಾವಾಗಲೂ ದೃಷ್ಟ. ಇದೆಂಟು ಶಾಸ್ತ್ರ ಗಟ್ಟಿ. ದೃಷ್ಟ ಆಗೋದಿಲ್ಲವ, ಯಾವಾಗಲೂ ದೃಷ್ಟನೇ ಅವ, ದೃಶ್ಯ ಆಗೋದಿಲ್ಲ. ಒಮ್ಮೊಮ್ಮೆ ನಮ್ಗೆ ದೃಶ್ಯ ಆಗದೆ, ಒಂದು ದೃಷ್ಟ ಆಗ. ಹಂಗೆ ದೃಶ್ಯ ಅಲ್ಲ. ಯಾಕೆ? ಜ್ಞಾನಘನ ಸ್ವರೂಪವೇ ಆ ಪರಮಾತ್ಮ. ಎಲ್ಲಿ ತನಕ ಭಕ್ತಿಯೋಗ ನಿನ್ನ ಸಾಧಕನ ಆಗುವುದಿಲ್ಲ, ಯಾವುದು ಭಕ್ತಿ ಉತ್ಪನ್ನ, ಅಲ್ಲಿ ತನಕ ಅವಶ್ಯ ಕರ್ಮದ ಅನುಷ್ಠಾನ ಪಶ್ಚಾತ್ ನೀನೇ ಕರ್ಮ ಮಾಡ್ತೀವಿ. ಅದಾದಮೇಲೆ ಪರಮಾತ್ಮ ಈ ಸ್ಥೂಲ ರೂಪ ಧ್ಯಾನ ಮಾಡೋದು. ಇದು ಹೇಳಿ ಅವನು ಇತ್ಯಾಸಲ್ಲ ಕರ್ಮದ ಅನುಷ್ಠಾನವು ಎಲ್ಲಿ ತನಕ ಮಾಡಬೇಕು? ಭಕ್ತಿಯೋಗ ಉತ್ಪನ್ನ ಆಗಿಲ್ಲ ಅಲ್ಲಿ ತನಕ. ಅದು ಆದಮೇಲೆ ಎಲ್ಲ ಕರ್ಮ ತ್ಯಾಗ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲಿ ಸ್ವರೂಪದ ಕರ್ಮ ತ್ಯಾಗ ತಿಳ್ಕೊಬಾರ್ದು, ಫಲದ ತ್ಯಾಗ ಅಂತ ತಿಳ್ಕೊಬಾರ್ದು. ಯಾಕೆ? ಲೋಕಹಿತದ ಕರ್ಮ ಮಾಡೋ ಸಾಧಕಿದ ಅವಾಗ ಹಿಂದಾಡೋ ಮಾಡೇ ಮಾಡ್ತಾನೆ. ಹಂಗೆ ಬಿಟ್ಟು ಬಿಡಬೇಕು ಅಂದ್ರೆ ಯಾವಾಗ ಅವನ ಸ್ಥಿತಿ ಬರ್ತದೆ, ತಾನಾಗೇನೆ ಬಿಡ್ತದೆ. ಯಾವಾಗ? ಗುರುನಾಥ ಹೊಡ್ರು ಏನು ಮಾಡಿದ್ರನ್ನ ತನ್ನ ಕೈ ಪತ್ತ ಹಾಕ್ಕೊಂಡಿರ್ತಾರೆ. ಹಂಗೆ ಆ ಸ್ಥಿತಿ ಬರ್ತದೆ. ಇಲ್ಲಿಗೆ ನಾವು ನಮ್ಮ ಕರ್ಮ ಮಾಡಬೇಡ ಅಂತ ಹೇಳ್ತೀವಿ. ನಾವು ಭಕ್ತಿಯೋಗ, ಎಲ್ಲಿ ಭಕ್ತಿಯೋಗ? ಸುಮಾರು ಭಕ್ತಿಯೋಗ, ಭುಕ್ತಿಯೋಗ, ಭಕ್ತಿಯೋಗ ಆಗಿಲ್ಲ. ಇವ್ರು ಆಗುತ್ತೆ. ಶಾಸ್ತ್ರವನ್ನು ಗಪ್ಪು ತಿಳ್ಕೊಂಡು ನಾವು ಜ್ಞಾನಿ ವೇದ ಕಿಂಕರ್ಣ ಜ್ಞಾನಿನ ಆಗಿಬಿಟ್ಟೆ. ಹಂಗೆ ಹಂಗೆ ತಿಳ್ಕೊಳ್ಳೋದು ಬೇರೆ. ಅವ್ರೇಂತಾರೆ ಜ್ಞಾನ ನಾನು ಇದು ನೋಡ್ಕೊತಾರ ಇದು ಜ್ಞಾನ ಬದ್ಧ. ಹಂಗೆ ಅಲ್ಲಿ ಹೇಳ್ತಾರೆ. ಹಂಗ ಯಾವಾಗ ಯತಿ ಹಂ ಶ್ಲೋಕಂ ಅಲ್ಲಿ ಹೇಳ್ತಾರೆ ರಾಜ, ಎಲ್ಲೇ ಮನೆಯಿಂದ ಹೊರಟಿಸುವಂಥ ಯೋಗಿ ಈ ಶ್ಲೋಕದ ಪರಿತ್ಯಾಗ ಮಾಡೋದು ಅಪೇಕ್ಷೆ ಮಾಡಿದ್ರೆ ತೀರ್ಥಾದಿ ಪುಣ್ಯ ಸ್ತೋತ್ರ ತಥಾ ಉತ್ತರಾಯಣ ಕಾದು ವಿಶೇಷ ಮನಸ್ಸನ್ನು ಆಸಕ್ತ ಮಾಡಬೇಡ. ಯಾವುದ್ರೊಳಗೂ ಆಸಕ್ತನಾಗಬೇಡ, ಸಿಕ್ಕೊಂಡು ಬೀಳಬೇಡ ಅಂತ. ಆಸಕ್ತಿ ಇದರ ಅರ್ಥೇನು? ಸಿಕ್ಕೊಂಡು ಬೀಳಬೇಡ. ಯಾಕೆ? ದೇಶ ಕಾಲ ಯೋಗಿಯ ಸಿದ್ಧಿ ಅಂದರೆ ಮುಕ್ತಿ ಸಾಧನ ಅಲ್ಲ ಇವೆಲ್ಲ. ಅಪಿತು ಅವು ಸುಖಪೂರ್ವಕವಾಗಿ ಸ್ಥಿರ ಆಸು ಕುಂತು ಜಿತೇಂದ್ರನಾಗಿ ತನ್ನ ಪ್ರಾಣವನ್ನು ಗೆಲ್ಲಬೇಕು. ಅಂದರೆ ಪ್ರಾಣಾಯಾಮ ಮಾಡ್ತಾ ಎಲ್ಲ ಕಡೆಗೆ ತನ್ನ ಆಶೆ ಅನ್ನೋ ಇರೋಂಗಿಲ್ಲ. ನಮಗೆ ಆಶೆ ಮತ್ತು ಹುಟ್ಟಿಸ್ತೈತಿ. ಹುಟ್ಟಿ ಬರೋ ಕಾರಣ ಏನು? ಆಶೆ ಬೇರಿನ್ನು ಹಂಗೆ ಅದಕ್ಕಿಂತ ಹಂಗೆ ಅದು ಹೇಳ್ತಾರೆ. ಇಲ್ಲಿ ತನಕ ಯಾವುದು ಮೃತ್ಯು ಸನ್ನಿಹಿತ ಆಗಿದೆ ಆ ವ್ಯಕ್ತಿಯವರ ಮಾಡಲ್ಪಡುವಂಥ ಅವಶ್ಯಕ ಕರ್ಮವನ್ನು ತಿಳಿಸಿ. ಇನ್ನು ಶುಕದೇವರು ಶರೀರ ತ್ಯಾಗ ಮಾಡುವಂಥ ಇಚ್ಛುಕ ರಾಜ ಪರೀಕ್ಷನಿಗೆ ಅವನ ದ್ವಾರ ಮಾಡಲ್ಪಡುವಂಥ ಯೋಗ್ಯ ಕರ್ಮವನ್ನು ಇತ್ಯಾದಿ 4 ಶ್ಲೋಕದಿಂದ ಅಲ್ಲಿ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ರಾಜ ಯಾವಾಗ ಸಂಸಾರದ ವಿರಕ್ತ ಯೋಗಿ ಈ ಲೋಕದ ಪರಿತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತಾನೋ, ಬ್ಯಾಡಪ್ಪ ನನಗಿಲ್ಲಿ ಅಂದರೆ ಅಂಥವನಿಗೆ ಪುಣ್ಯಕ್ಷೇತ್ರ ಇತ್ಯಾದಿ ಉತ್ತರಾಯಣ ಕಾಲ ಇತ್ಯಾದಿ ತನ್ನ ಮನಸ್ಸನ್ನು ಯಾವುದ್ರೊಳಗೂ ಹಚ್ಚಬೇಡ ನೋಡಿ. ಯಾಕೆ? ಯೋಗಿಗೆ ಸಿದ್ಧಿ ಯಾವುದ ದೇಶ ವಿಶೇಷ ಅಥವಾ ಕಾಲ ವಿಶೇಷ ದ್ವಾರ ಪ್ರಾಪ್ತ ಆಗೋದು. ಯಾವಾಗ ಬೇಕೋ ಅವು ಯಾವಾಗ ಬಿಡಬೇಕಂತ ಅನ್ನಿಸ್ತೋ ಬಿಟ್ಟನ. ಒಂದು ಮಜಾ ಘಟನೆ. ಒಂದು ಮನೆಯೊಳಗೆ ಗಂಡ ನಿಂತಿದ್ರೆ ಅವ ಗಂಡ ಏನಿರ್ತದ, ನೀ ಹಿಂಗೆಲ್ಲ ಅಂದ್ರೆ ನಾ ಬಿಟ್ಟು ಹೋಗ್ಕ ನೋಡು, ಮನೆ ಬಿಟ್ಟು ಹೋಗ್ಕ ನೋಡು, ಸನ್ಯಾಸಕ್ಕೆ ನೋಡು ಅಂತಿದ್ದ. ನಾ ಬಿಟ್ಟು ಹೋಗ್ಕ ನೋಡು, ಬಿಟ್ಟು ಹೋಗ್ಕಂತೀವಿ. ಮಗಲ್ಗೇನು ಮನೆ, ಅವ ಗಂಡ ಅಂತಿ ಪ್ರೀತಿದ್ರು. ಆಕೆ ಕಾಯಿಪಲ್ಲೆ ಹತ್ತಕ್ಕೆ ಇವನು ಹೆಸ್ತಿದ್ದ, ಕಾಯಿಪಲ್ಲೆ ಸೋತರು, ಅಡುಗೆ ಮಾಡ್ತಿದ್ರು, ಎಲ್ಲ ಪ್ರೀತಿ ಇತ್ತು. ಆ ಭಗವಂತನ ಚಿಂತನೆ ಮಾಡ್ತಿರ. ಅವಾಗ ಹೇಳ್ತೀವಮ್ಮ ಅಂದ್ಲಂತ, ಏನ್ರಿ ನೋಡ್ರಿ ಅವರು ಇಟ್ಕ ನಾನು ಸನ್ಯಾಸ ಹಾಕೇನಿ ಬಿಟ್ಟು ಹೋಗ್ತೇನೆ ಅಂತಾರೆ, ಮತ್ತು ನೀವರ ಸಿಕ್ಕೊಂಡು ಕಾಯಿಪಲ್ಲೆ ಹೆಚ್ಚಾಗಿ ಬರತ್ತೀರಿ ಎಲ್ಲ ಮಾಡತ್ತೀರಿ ಅಂತ ಅಂದಂತ. ಅವ ಅನ್ನಂತ ಸನ್ಯಾಸ ಕಿಚಿಗೆ ಬರೋದಲ್ಲ, ಅದು ಒಳಗಿರ್ತದೆ, ಪ್ರಕಟ ಆಗಿರ್ತದೆ. ಈಟಿಗೆ ನಾವು ಹೋಗ್ಕೊಂಡು ಎಲ್ಲರೂ ಹೋಗುದಿಲ್ಲ. ಒಬ್ಬ ಸ್ವಾಮಿ ಅಂತ ಬಂದ್ರಂತ ಕೇಂತ ಏನು ರೀ ಒಂದು ಕೊಡ ನೀರು ತೊಗೊಂಬ ಅಂದ್ರೆ ಒಳ್ಳೆ ತಮ್ಮ ಸನ್ಯಾಸಕ್ಕೆ ಮಠಕ್ಕೆ ಅಂತ ಕಳಿಸಿ ಬಿಡೋ ಮಠಕ್ಕೆ
ನೀರು ತುಂಬಪ್ಪ ಏನು ಬೇಡ ಬಾಯಿ ಜೀಸಕ್ಕೆ ಒಂದು 20 ಗಿಡ ಅದ, ಒಂದೊಂದು ಗಿಡಕ್ಕೆ ಒಂದು 4 ಕೊಡ ನೀರು ಹಾಕಿ ಸಾಕು. ಜಗ್ತ ನೀರು ಜಾಗ ಬೇಡ ಮನೆ ಮಾಡಿ ಹಾಗೆ ಇವ ನೀ ಹಿಂಗೆ ಅಂತಾರಲ್ಲ, ಅದು ಪಕ್ವಾಗಿ ಸುಮ್ಮನೆ ಸನ್ಯಾಸಗಳು ಪಕ್ವದಿಂದ ಆಗಿ ಹೊಂಟ ನೋಡಿ ಅದು ಬಿತ್ತಾಗದ ಕೈ ಹಾಕ್ಕೊಂಡ ಹೊಂಟ. ಈ ಇಚ್ಛೆ ಇದ್ದಾವ ಸಮಯ ನೋಡ್ತಾ ಇರ್ತಾನೆ. ಹಿಂಗೆ ಇವತ್ತಿಗೂ ಘಟನೆಗಳಾಗ್ಯಾವ. ಸಂಘದ ಪ್ರಚಾರ ದೊಡ್ಡವರೊಬ್ಬರು ಒಬ್ಬ ಮುಂದೊಬ್ಬ ಸ್ವಯಂ ಸೇವಕ ಹೇಳಾಕ, ನೋಡಪ್ಪ ಹೆಂಗೆ ಮಾಡಬೇಕು, ಸಂಘದ ಪ್ರಚಾರಕ್ಕೆ ನಾವು ಚಲೋ ಆಗ್ಬೇಕು, ಹಿಂಗೆ ಹೇಳಬೇಕು. ಹೌದಾ? ಅವ ಹೇಳಕತ್ತಾರೆ, ಮಗ್ಗಲ್ದಾಗ ಕೂರಾಗ ಹೋಗ್ಬೇಕು ಅಂತ ಸ್ವಯಂ ಸೇವಕ. ಇವನ್ ತಯಾರಿ ಮಾಡಾಕತ್ತಾರವ್ರು. ಆದ್ರೆ ಇವ ತಯಾರಿ ನಾ ಪ್ರಚಾರಕ್ಕೆ ಎಲ್ಲಿ ಹೋಗಿ ಹೇಳ್ರಿ ಅಂದವ. ಹಿಂಗೆ ದೇಶದ ಕೆಲಸ ಮಾಡಬೇಕು, ಮಠದ ಕೆಲಸ ಮಾಡಬೇಕು, ಗುರು ಸೇವೆ ಒಳಗಿನ ಉಕ್ಕಿ ಬರಬೇಕು. ಅನಿವಾರ್ಯ ಯಾವುದೋ ಕಾರಣದ ಬಂದಾಗ ಏನು ಮಾಡಿದ್ರಿ ಮತ್ತೇನು ಅಲ್ಲೇ ನಮ್ಗೆ ಒಂದಂಗಿಲ್ಲ, ಇಲ್ಲಿ ಬಂದ್ರಿ ಮಾಡಬೇಕಲ್ಲ, ಹಿಂಗೆ ಮಾತಲ್ಲ. ಇದು ಮಾಡೋದು ಮನಸ್ಸಿಲ್ಲದೆ ಮಾಡೋದು ಬೇರೆ, ಮನಸ್ಸಿಟ್ಟು ಮಾಡೋದು ಬೇರೆ. ಇವೆಲ್ಲ ಗುರು ಸೇವಾ, ರಾಷ್ಟ್ರ ಸೇವಾ ಮನಸ್ಸಿಟ್ಟು ಮಾಡೋದು. ಸಂಘದ ಏನು ಬಿಡ್ತಾರೆ ಆಗಲ್ಲ, ರಾತ್ರಿ ಊಟ ಸಿಕ್ತು ಇಲ್ಲಿ ಕ್ರಿಲ್ಲ ಅನುಭವ ಎಲ್ಲ. ಹಂಗೆ ಅದು ಆಸಕ್ತಿ. ಜೀವ ಬೇಡಪ್ಪ, ಸಂಸಾರ ಸಾಕಿ ಅಂತ ಹುಟ್ಟಲು ಹೊಂದಲು. ಇಲ್ಲಿ ಆದಾಗ ಅವ ಏನು ಮಾಡ್ತಾನೆ, ಅವ ಎಲ್ಲ ಅವನಿಗೆ ಮುಕ್ತಿ ಅನ್ನೋ ಸಿಗ್ತದಲ್ಲ, ಅದು ಕಾಲ ವಿಶೇಷ ಉತ್ತರಾಯಣ ಬರೋದು ಹಂಗೆ ಅನ್ನಂಗಿಲ್ಲಪ್ಪ. ಅವ ದೃಢ ನಿಶ್ಚಯ ತಗೋಬೇಕು, ನಾನು ಹಿಂಗೆ ಮಾಡಬೇಕಾಗಿದೆ. ಅದು ಆದಮೇಲೆ ಯೋಗಿ ಸುಖಪ್ರದ ಸ್ಥಿರ ಆಸೆ ಕೂತ್ಕೊಂಡು ಇಂದ್ರಿಯ ತನ್ನ ವಶ ಮಾಡ್ಕೊಂಡು ಪ್ರಾಣವನ್ನು ನಿಯಂತ್ರಿತ ಮಾಡ್ಕೊಂಡು ಲಕ್ಷ್ಮಣ ಪರಮಾತ್ಮನ ಕಡೆನೇ ಇಡಬೇಕು. ಅದಕ್ಕೆ ಹೇಳ್ತಾರೆ, ತನ್ನ ನಿರ್ಮಲ ಆದಂಥ ಬುದ್ಧಿ ದ್ವಾರ ಮನಸ್ಸನ್ನು ವಿಷಯಗಳಿಂದ ತೆಗೆದು ಹಾಕಿ. ಇಲ್ಲಿ ಎಲ್ಲಿಗೆ ಬಂದ್ರೀಗ ಮನಸ್ಸು ನಿರ್ಮಲ ಆಗೈತಿ, ಈ ಸ್ಥಿತಿ ಬರ್ಬೇಕು ನಾವು. ಮನಸ್ಸು ನಿರ್ಮಲ ಬುದ್ಧಿ ಆಯ್ತು ಅಂದರೆ ನಿರ್ಮಲ ಅಂತ ಬುದ್ಧಿ ದ್ವಾರ ಮನಸ್ಸನ್ನು ವಿಷಯ ಎದರಿಂದ ಆ ಬುದ್ಧಿ, ಮನಸ್ಸಿನ ಮೇಲದ ಬುದ್ಧಿ. ಬುದ್ಧಿಂತು ಸಾರಥಿ ವಿದ್ಯಾ ಮನಃ ಪ್ರಗ್ರಾಮೇ ವಚ. ಯಾವುದು ಮನಸ್ಸನ್ನು ಕಡಿವಾಣ, ಬುದ್ಧಿ ಸಾರಥಿ. ಸಾರಥಿ ಕೈಯಾಗ ಕಡಿವಾಣ ಇರಬೇಕು, ಆ ಕಡಿವಾಣ ಕೈಯಾಗ ಸಾರಥಿ ಹೋಗ್ಬೇಕು. ಸಾರಥಿ ಅದು ವಿದ್ವಾನ್ ಸಾರಥ್ಯಸ್ತು ಮನಃ ಪ್ರಗ್ರಹವಾನ್ ಸೋದ್ಗುಣ ಪಾರಮಾಪ್ನೋತಿ ತದ್ವಿಷ್ಣು ಪರಮಪದ. ಯಾವನು ಸಾಧಕ ಅರ್ಥಾತ್ ಬುದ್ಧಿ ಸ್ಥಿರವಾಗಿದ್ದು ಮನಸ್ಸನ್ನು ಕಂಟ್ರೋಲ್ ಇಡಬೇಕು. ಮನಸ್ಸು ಬುದ್ಧಿ ಕೈಯಾಗಿರ್ಬೇಕು ಹೊರತಾಗಿ ಬುದ್ಧಿ ಮನಸ್ಸಿನ ಕೈಯಾಗಿರ್ಬಾರ್ದು. ಅದು ಹೇಳೋದಕ್ಕೆ ಮನಸ್ಸು ಅತ್ಯಂತ ಶುದ್ಧ ಆಯ್ತು ಅಂದರೆ ಆವಾಗ ಆ ಮನಸ್ಸು ಕೆಟ್ಟ ವಿಚಾರ ಮಾಡೋದೇ ಇಲ್ಲ. ಒಮ್ಮೆ ರೂಢ ಆಯ್ತು, ಮನಸ್ಸಿಗೆ ಕೆಟ್ಟ ಮಾಡೋಂಗಿಲ್ಲ ಅನ್ನೋದು ರೂಢ ಆಯ್ತಂದ್ರೆ ಅವಾಗ ಕೆಟ್ಟ ಮಾಡೋದನ್ನು ಮನಸ್ಸು ತೆಗೆದ್ರೆ ಅದು ಚಲೋ ಆಗಿರ್ತದೆ. ಅಷ್ಟು ರೂಢ ಆಗಿರ್ತದೆ. ಅದು ಕೆಟ್ಟ ಮಾಡಿ ಸಹಜ ಪಾಠ ಮಾಸ್ಕೊಂಡು ಬೈಬೇಕ್ರಿ ಪಾಠ. 5 ನಿಮಿಷ ಬೈಬೇಕು. ಒಂದು ಬೈದು ಮತ್ತೊಂದು ಬೈಬೇಕು ಆಕೈತೆ ಮಾಡೋದು. ಅದೇ ಪೊಲೀಸ್ ಸ್ಟೇಷನ್ 1 ನಿಮಿಷ ಚಲೋ 5 ನಿಮಿಷ ಚಲೋ ಮಾತಾಡ್ಬೇಕು ಬೈದ ಬಿಡೋರಿಗೆ. ಹಾಗೆ ಜನ್ಮ ಸಂಸ್ಕಾರ ಬಂದಿರ್ತೈತೆ. ಇದ್ರದ್ದು ಅಲ್ಲದು ಈ ಜನ್ಮದಿರಂಗಿಲ್ಲ, ಜನ್ಮ ಸಂಸ್ಕಾರ ಬಿಟ್ಟರೆ ಬಂದಿರ್ತೈತೆ. ಅವ್ರು ಬೇಕಾದ್ರೆ ಚಲೋ ಮಾಡ್ಕೊಂಡು ಆಗೋದು. ಆದ್ರೆ ತಾನು ಪ್ರಯತ್ನ ಮನುಷ್ಯ ಜನ್ಮ ಎದಕ್ಕೆ ಬಂದೈತಿ, ನನ್ನಲ್ಲಿರುವ ದೋಷವನ್ನು ತಿದ್ಕೋಬೇಕು ನಾನು ಅಂತ ಭಾವ ನಿನ್ನಲ್ಲಿ ಬರಬೇಕು. ಯಾಕೆ ನಿನಗೆ ಅಂಥ ವಿವೇಕ ಭಗವಂತ ಕೊಟ್ಟ, ಪ್ರತಿಯೊಬ್ಬರಿಗೂ ವಿವೇಕ ಕೊಟ್ಟ. ಆ ವಿವೇಕ ನಾ ಹಿಂಗೆ ಮಾಡಾಕತ್ತೀನಿ, ನಾ ಹಿಂಗೆ ಶಬ್ದ ಇದು ಬರೋಬರಿ ಏನು ವಿಚಾರ. ಇಲ್ಲಿ ಕ್ರಿಯೆ ಮಾಡ್ತಾನೆ, ನಾ ಹೇಳಿ ಬರೋಬರಿ ಅಂತ ನಾ ಹೇಳಿದ್ ಬರೋ ಒಳಗೆ ಆಂತರಿಕ ವಿಚಾರ ಮಾಡಂಗಿಲ್ಲ. ಶಾಸ್ತ್ರ ಹೋಗ್ತೈತೆ ಇದಕ್ಕೆ ನಾನು ಬಂತು ಅಂದ್ರೆ ಇದು ಶಾಸ್ತ್ರ ಹೋಗ್ತೈತನೋ ಮಹಾತ್ಮ ಹೋಗ್ತಾರೋ ಇಲ್ಲ ಅಂದ್ರೆ ಇದು ನನ್ನ ಪುನಃ ಚಲೋ ಇದು ನಾನು ತಿಂದು ಈ ಭಾವ ನನಗೆ ಬರಬೇಕು. ಅಲ್ಲಿ ತನಕ ಬೇರೆಯವ್ರು ಏನು ಹೇಳಿದ್ರು ಅದು ಮಾತಲ್ಲ, ತಾನೇ ತಿಳ್ಕೊ. ಬರೀ ಶಾಸ್ತ್ರ ಕೇಳಿದ್ರೆ ಬಂತಪ್ಪ, ಓದಿದ್ರೆ ಬಂತು, ಪಾರಾಯಣ ಮಾಡಿದ್ರು ಬರೋಣ, ನಾನು ಇದನ್ನು ತಿದ್ಕೋಬೇಕು ಅನ್ನೋ ಭಾವ ಅಲ್ಲಿ ಅನ್ನ ತಮ್ಮ ನಿರ್ಮಲ ಬುದ್ಧಿಯಿಂದ ಮನಸ್ಸನ್ನು ವಿಷಯಗಳಿಂದ ತೆಗೆದುಹಾಕಿ. ತಿನ್ನೋದು ಉಣ್ಣೋದು ನೋಡೋದು ಕೀರ್ತಿ ಅದು ದೊಡ್ಡ ವಿಷಯ. ಮನುಷ್ಯ ತಿನ್ನೋದು ಉಣ್ಣೋದು ಬಿಟ್ಟಾನೆ, ಕೀರ್ತಿ ಸ್ವಲ್ಪ ಏನೋ ನನಗೆ ಹಿಂಗೆ ನನಗೆ ಹಿಂಗೆ ಮಾಡಿದ್ನ ಎಲ್ರಿಗೂ ಬರ್ತೈತದ, ನನಗೆ ಹಿಂಗನ್ನ ನಮ್ಮ ಗೌರವ ಕಡಿಮೆ ಹಿಂಗನ್ನ. ಹಂಗಲ್ಲ, ಆ ಮನಸ್ಸು ಎಂಥ ಬುದ್ಧಿ ನಿರ್ಮಲ ಆಗಿತ್ತು ಅಂದರೆ ಆ ಮನಸ್ಸಿನ ಮಾಡಿ ಅದೇನು ಮಾಡೋದು, ಆ ಮನಸ್ಸನ್ನು ವಿಷಯ ತೆಗೆದುಹಾಕಿ ಬುದ್ಧಿಯೊಳಗಲ್ಲಿ ಮನಸ್ಸು ನೋಡಿ. ಅದು ಆದಮೇಲೆ
ಬುದ್ಧಿ ಕ್ಷೇತ್ರದ ಒಂದರೊಳಗೆ ಲೀನ ಮಾಡು. ಮನಸ್ಸನ್ನು ಬುದ್ಧಿಯೊಳಗೆ ಲೀನ ಮಾಡು, ಆ ಬುದ್ಧಿಯನ್ನು ಕ್ಷೇತ್ರದಲ್ಲಿ ಲೀನ ಮಾಡು, ಕ್ಷೇತ್ರ ಆತ್ಮನ ಲೀನ ಮಾಡು. ಆತ್ಮ ಪರಮಾತ್ಮ, ಇಲ್ಲ ಆತ್ಮ ಅಂದರೆ ಜೀವಾತ್ಮ. ಆತ್ಮ ಒಂದು ಅನೇಕ ಸಲ ಒಂದು ಮನುಷ್ಯನ ಆತ್ಮ ಅಂತ, ಆತ್ಮನಸ್ತು ಪ್ರತಿಕೂಲಾನಿ ಅಂತಂದ್ರೆ ಜೀವನಿಗೆ ನಿನಗೆ ಪ್ರತಿಕೂಲ ಮತ್ತೊಬ್ಬರಿಗೆ ಆಚರಣೆ. ಈಗ ಆತ್ಮ ಎಂದ್ರೆ ಅದು ಪ್ರತಿಕೂಲ ಅನುಕೂಲ ಐತೇನ್ರಿ ಅಂದು ಹಂಗಲ್ಲ. ಆತ್ಮ ಎಲ್ಲ ಕಡೆ ಸ್ಪಂದಿಸ್ತು. ಹಂಗೆ ಆತ್ಮ ಪರಮಾತ್ಮ ಏನು ಅದು ಆದಮೇಲೆ ಶಾಂತಿ ಪ್ರಾಪ್ತ ಧೀರ ಪುರುಷ ಎಲ್ಲ ಕರ್ಮ ವಿರಕ್ತನಾಗ್ತಾನೆ. ಕರ್ಮದಿಂದ ವಿರಕ್ತನಾಗ್ತಾನ ಇದರ ಅರ್ಥ ಕರ್ಮ ಬಿಡಂಗಿಲ್ಲ, ಕರ್ಮಗಳನ್ನು ಆಸಕ್ತಿ ಅರ್ಥಾತ್ ಅದರೊಳಗಿನ ನಾನು ಅಭಿಮಾನ ಅಂತೆ. ಇದು ಭಾಳ ಪ್ರತ್ಯೇಕ ನಾ ಮಾಡ್ದಲ್ಲಿ ಹಿಡಿದಿರ್ತೀವಿ. ನಾ ಮಾಡಿ ಗೊತ್ತಾಗತ್ತೇಳಿ, ನಾವು ಅದನ್ನ ಗೊತ್ತಾಗತ್ತೀವಿ, ನಾ ಇದ್ದರೆ ನಾ ಮಾಡ್ತೇನಂತ ಕೆಲಸ ನಡೆದೈತಿ ಅಂತ ಇದು ಅರ್ಥ. ಹಂಗೆ ಅದಕ್ಕೆ ಯೋಗಿಗೆ ಏನು ಮಾಡಬೇಕಪ್ಪ, ಎಲ್ಲಕ್ಕೂ ಮೊದಲು ತನ್ನ ನಿರ್ಮಲ ಬುದ್ಧಿಯ ದ್ವಾರ ಅನ್ನ ಮೊದಲು ಏನು ಮಾಡ್ಕೋಗು, ಬುದ್ಧಿ ನಿರ್ಮಲ ಅಂತ ಮಾಡ್ಕೋದು. ಮನಸ್ಸು ಬುದ್ಧಿಯನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡು. ನಾನು ಬುದ್ಧಿ ಇದು ಮಾಡ್ತದೆ, ಹಿಂಗೆ ವಿಚಾರ ಇದು ತಪ್ಪ ಬರೋಬ್ರನೋ ಚಿಂತನೆ. ಆ ನಿರ್ಮಲ ಬುದ್ಧಿಯಿಂದ ಆವಾಗ ವಿಷಯ ಹವನ ಮನಸ್ಸನ್ನು ವಿಷಯನ ತೆಗೆದು ಹಾಕಿ ಅದು ಆದಮೇಲೆ ಆ ಮನಸ್ಸನ್ನು ತನ್ನ ಸ್ವಚ್ಛವಂತ ಬುದ್ಧಿಯೊಳಗೆ ಎಂಥ ಬುದ್ಧಿಯಾಗಿ ಏನು ಮಾಡಬೇಕು, ಸ್ವಚ್ಛ ಆ ಬುದ್ಧಿ ಸ್ವಚ್ಛ ಮಾಡ್ಕೊ. ಮೊದಲ ಸತ್ಸಂಗಾದಿಗಳಿಂದ ಆ ಮನಸ್ಸು ಬುದ್ಧಿಯನ್ನು ಆ ಬುದ್ಧಿಯ ಮೊದಲಿನ ಅನೇಕ ದುಷ್ಟ ವಿಚಾರ ನನ್ನ ಬುದ್ಧಿ ರಾಗದ್ವೇಷ ಅಂತ ಬುದ್ಧಿ ಎಲ್ಲರಲ್ಲಿ ಭಗವಂತ ಅದು ಹೇಳಿ ಎಲ್ಲ ಕಡೆ ನಂದು ಸ್ಥೂಲ ಸ್ವರೂಪ ಅಂದರೆ ಅದನ್ನು ಆ ಮೂಲ ಸ್ವರೂಪವನ್ನು ಆನಂದಿಸಿಕೊಳ್ಳಿಸುವಂಥ ಬುದ್ಧಿ. ಈ ಬುದ್ಧಿ ಬಂತ ಅದಕ್ಕೆ ಶುದ್ಧ ಅರ್ಥ. ಆ ಶುದ್ಧ ಬುದ್ಧಿಯೊಳಗೆ ಮನಸ್ಸನ್ನು ಲೀನ್ ಮಾಡಿ, ಶುದ್ಧ ಬುದ್ಧಿಯೊಳಗೆ ಅದನ್ನು ಲೀನ್ ಮಾಡ್ಕೊಂಡ್ಮೇಲೆ ಆಮೇಲೆ ಮುಂದೆ ಏನು ಮಾಡಬೇಕು, ಆ ಬುದ್ಧಿಯನ್ನು ಕ್ಷೇತ್ರದ ಆ ಕ್ಷೇತ್ರ ಶುದ್ಧ ಆತ್ಮ ಅಂತರ್ಯಾಮಿ. ಆ ಶುದ್ಧ ಆತ್ಮ ನಾನು ಆತ್ಮನೇ ಆಗಿದ್ದೇನೆ ಈ ಪ್ರಕಾರ ಅಂದ್ಕೊಳ್ತಾ ಶುದ್ಧ ಭ್ರಮದಲ್ಲಿ ನಾನೇನದೀನಿ, ಶರೀರ ಅಲ್ಲ, ನಾನೇನದೀನಿ ಆತ್ಮಸ್ವರೂಪನೇ ಇದೀನಿ, ಪರಬ್ರಹ್ಮ. ಇದು ಗಟ್ಟಿ ಮಾಡ್ಕೋತ ಅವಾಗ ಆ ಶಾಂತಿ ಸಿಗ್ತದೆ. ಮತ್ತು ಶಾಂತಿ ಪ್ರಾಪ್ತ ಅವ ತನ್ನ ಪ್ರಯತ್ನದಿಂದ ಅತ್ಲಾಗಿದ್ದ ಅದನ್ನ ಪ್ರಯತ್ನ ವೈರಾಗ್ಯವಾದ ಪರಬ್ರಹ್ಮನ ಪ್ರಾಪ್ತಿ. ಅದಕ್ಕಿಂತ ದೊಡ್ಡ ವಸ್ತು ಅವನ ಸಲ ಪ್ರಾಪ್ತಿ ಮಾಡ್ಕೊಳ್ಬೇಕಾದಂಥ ವಸ್ತು ಮತ್ತೊಂದು ಯಾವುದು ಇಲ್ಲವೇ ಇಲ್ಲ. ಅದರೊಳಗೆ ಆನಂದವನ್ನು ಪಡ್ತಾನೆ. ಅದು ಹೇಳ್ತಾರೆ ಈ ಅವಸ್ಥಾ ಅದು ದೇವತೆಗಳಿಗೂ ನಿಯಮ ಕಾಲ ಏನೂ ಮಾಡೋದು ಅಲ್ಲೇ ಸಮರ್ಥ ಆಗುವುದಿಲ್ಲ. ಯಾರಿಗೆ ಈ ಅವಸ್ಥೆಗೆ ನೀ ಬಂದು ಮುಟ್ಟಿದೆ ಅಂದ್ರೆ ಅವಾಗ ದೇವತೆಗಳು ನಿಯಮ ಕಾಲ ಅವನಿಗೇನು ಮಾಡೋಕ್ಕೆ ಸಮರ್ಥ ಆಗೋದು ಅಲ್ಲೇ ಅವನಿಗೆ ಯಾರು ಯೂಸ್ ಮಾಡ್ತಾನೆ. ಆತ್ಮಸ್ವರೂಪ ಅವನಿಗೇನು ಮಾಡೋಕ್ಕೆ ಅಂದ ಬಳಿಕ ದೇವತಾ ಏನು ಅವ್ರೇನು ಮಾಡ್ತಾರೆ ಅಂದರೆ ನನಗೆ ಯಾವ ದೇವತೆಗಳು ಏನು ಮಾಡೋಕ್ಕೆ ಸಿಗ್ತಿಲ್ಲ. ಯಾವಾಗಾದಾಗ ಆತ್ಮಸ್ವರೂಪ ನಾನು ಅನ್ನೋದು ಗಟ್ಟಿ ಆದಾಗ ಗಟ್ಟಿ ಸ್ವತಃ ಆತ್ಮಸ್ವರೂಪನಾದ್ಮೇಲೆ ಅದ್ರ ಲಕ್ಷಣ ಆತ್ಮಸ್ವರೂಪ ಇದು ಮಾಡೋದು ಸ್ವರೂಪ ಆಗಿಬಿಟ್ಟು ಅವಾಗ ಯಾರೂ ಏನು ಮಾಡೋಕ್ಕೆ ಸಾಧ್ಯ. ಅಂದರೆ ನಿನ್ನನ್ನು ಯಾರು ಕೆಡಿಸಲಾರು, ಯಮ ಬಂದು ನಿನ್ನ ತೊಗೊಂಡು ಹೋಗಲಾರು, ಆತ್ಮನೇ ತೊಗೊಂಡು ಹೋಗ್ತಾನೆ. ಶರೀರ ತೊಗೊಂಡು ಹೋಗ, ಸೂಕ್ಷ್ಮ ಶರೀರ ತೊಗೊಂಡು ಹೋಗ, ಮತ್ತೆ ತೊಗೊಂಡು ಹೋಗ್ತಾನೆ ಮತ್ತೆಂತ ಹಂಗೆ. ಮತ್ತು ಮನುಷ್ಯ ನಿಯಾಮಕ ಅಲ್ಲೇ ರಾಜನವರು ವಿಷಯ ಮತ್ತೆ ಅಲ್ಲ ಆ ಯಮಗ ಆಗಿಲ್ಲ, ಇವ್ರು ರಾಜಗಳು ಏನು ಮಾಡ್ತಾರೆ ನೋಡಿ ಅದು. ಅಂದರೆ ಆ ಅವಸ್ಥೆ ಏನು ಬೇರೆ ಮಾಡೋಕ್ಕೆ ಸಾಧ್ಯ. ಆ ಅವಸ್ಥೆಯೊಳಗೆ ಸತ್ವಗುಣ, ರಜೋಗುಣ, ತಮೋಗುಣ, ಅಹಂಕಾರ, ಮಹಾನ್ ತಥಾ ಪ್ರಕೃತಿ ಏನು ಉಳಿಯಂಗಿಲ್ಲ. ಸತ್ವರಜಗುಣ ದಾಟಿಗನ ನಿಸ್ತ್ರೈಗುಣ್ಯೋ ಭಾವನ ದಾಟಿಗ ಅವನು ಯಾವುದಕ್ಕೂ ಯಾರು ಏನು ಮಾಡೋಕ್ಕಂಗಿಲ್ಲ. ಅದಕ್ಕೆ ನ ಎತ್ರ ಇತ್ಯಾಶ್ಲೋಕದ ಮೇಲಿನ ಅವಸ್ಥಾ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಯಾವ ಬ್ರಹ್ಮಸ್ವರೂಪ ಆತ್ಮನ ವಿಷಯ ಕಾಲವೂ ಏನು ಮಾಡೋಕ್ಕೆ ಸಮರ್ಥ ಆಗಂಗಿಲ್ಲ. ಆ ಕಾಲ ನಿಯಾಮ್ಯಭೂತ ದೇವತಾ ಅಥವಾ ಮನುಷ್ಯ ಏನು ಮಾಡ್ತಾರಪ್ಪ, ಆ ಯಮಗೂ ಏನು ಮಾಡೋಕ್ಕೆ ಇವರು ಏನು ಮಾಡ್ತಾರೆ, ಆರ್ಡಿನರಿ ದೇವತೆಗಳು ಮಾಡೋಕ್ಕೆ. ಈ ಪ್ರಶ್ನೆ ಏನಪ್ಪ, ಆತ್ಮನ ಸ್ವರೂಪ ವಿಷಯ ಕಾಲ ದೇವತಾ ಮನುಷ್ಯ ಏನು ಯಾಕೆ ಮಾಡೋಕ್ಕಾಗೋದಿಲ್ಲಪ್ಪ? ಶ್ರೀಧರ ಸ್ವಾಮಿಗಳು ಇರ್ತಾರೆ. ಅವಾಗ ಆತ್ಮನ ಸ್ವರೂಪ ವಿಷಯ ಕಾಲ ದೇವತಾ ಮನುಷ್ಯ ಏನು ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಈ ಜೀವನ ಆ ಸ್ಥಿತಿ
ನಿರುಪಾಧಿಕ. ಹೆಂಗದದು? ನಿರುಪಾಧಿಕ. ಈಗೇನದ್ರಿಂದ ಶರೀರ ಉಪಾಧಿ ಹಿಡ್ಕೊಂಡೈತಿ. ಆ ಅವಸ್ಥೆಗೆ ಹೋದ್ರೆ ಯಾವುದು ಪರಬ್ರಹ್ಮ ಸ್ವರೂಪ ಯಾವ್ದು ಉಪಾಧಿ ಐತೆ? ಯಾವುದು ಉಪಾಧಿ ಇಲ್ಲ. ಈಗ ಶರೀರ ಉಪಾಧಿ ಹಿಡ್ಕೊಂಡು ನಾ ಆರಾಮದೇನಿ, ನಾ ಹಂಗದೇನಿ, ನಾ ಮಾಡಿದೆ, ಈಗ ಮಾಡ್ತೀನಿ ಅಂತೀವಿ. ಮನಸ್ಸು ರೂಪಾಯಿ ಮಾಡ್ಕೊಂಡು ನನ್ನ ಮನಸ್ಸಿಗೆ ಹಿಂಗೆ ಬಂತು, ನನ್ನ ಮನಸ್ಸಿಗೆ ನನ್ನ ಮನಸ್ಸು ಅವಾಗ ಯಾವ ಉಪಾಧಿನೂ ಇರಲ್ಲ. ಉಪಾಧಿ ಇಲ್ಲ ಅಂತಂದ್ರೆ ಅದಕ್ಕೆ ಯಾವ ಉಪಾಧಿ ಮಾಡಿ ಯಮ ಕರ್ಕೊಂಡು ಹೋಗ್ತಾನಪ್ಪ. ಯಮ ಯಾರಿಗೆ ಕರ್ಕೊಂಡು ಹೋಗ್ತಾನೆ? ಸುಳ್ಳು ಶರೀರ ಉಪಾಧಿನೇ ಇಲ್ಲಲ್ಲ. ಉಪಾಧಿ ತೊಗೊಂಡು ಹೋಗ್ತಾನೆ ಹೊರತಾಗಿ ಉಪಾಧಿಯಿಂದ ನೀ ಅದಕ್ಕೂ ನಿನಗೆ ಹತ್ತತ್ತ. ನಾ ಶರೀರ ಸಂಬಂಧನೇ ಇಲ್ಲ ಇದೆ ನೋಡಿ. ಶರೀರ ಸಹಜ ವಿಚಾರ ಮಾಡೋದು. ಈಗ ಒಬ್ಬ ಮನುಷ್ಯನಿಗೆ ಗ್ಯಾಂಗ್ರೀನ್ ಅಂತ, ಗ್ಯಾಂಗ್ರೀನ್ ಅಂತ ಗೊತ್ತೈತೆ? ಈ ಕಾಲಿಗೆ ಮೊಣಕಾಲು ತನಕ ಅದು ಗ್ಯಾಂಗ್ರೀನ್ ಅಂತ, ಅದು ಕಡಿಯಬೇಕು. ಇಲ್ಲಿ ಮತ್ತೆ ಮೇಲೆ ಹೇಳ್ತದೆ, ಅದು ಗ್ಯಾಂಗ್ರೀನ್ ಅಂತಾರೆ. ಕೊಳ್ತಂಗ ಆಗಿರ್ತದೆ. ಈಗ ನೋಡ್ರಿ, ಇದು ಕೊಳ್ತಂಗ ಐತಿ, ಇಷ್ಟು ತೆಗಿಬೇಕು. ಇಲ್ಲಿ ನಾಳೆ ಮತ್ತೆ ಮ್ಯಾಲೆ ಬರ್ತದೆ ನೋಡ್ರಿ, ಕೊಳ್ತಂಗ ಬರ್ತ ನೋಡ್ರಿ, ಅಯ್ಯೋ ತೆಗೆದ್ಬಿಡಿಪ್ಪ. ಕೈ ಇಲ್ಲಿ ಬಂತಪ್ಪ, ಇಲ್ಲಿ ತನಕ ಬಂತು, ಇಲ್ಲಿ ತೆಗಿಬೇಕಂತ ಬಂತಪ್ಪ, ಇಲ್ಲಿ ತೆಗೆದ್ಬಿಡ್ರಿ. ಇಲ್ಲಿ ಕೈ ಬಿದ್ದೈತಿ. ಕೈ ಏನಾರ ಏನಿಲ್ಲ ಸಂಬಂಧ ಉಳಿತಾನದಕ್ಕೆ? ನಾಯಿ ತಿನ್ನಕತ್ರ ನಿನಗೇನಾಕತ್ತದ? ಏನಾಗುದಿಲ್ಲ. ಯಾಕೆ? ನಿನಗೆ ಅದಕ್ಕೆ ಸಂಬಂಧ. ಆ ಕೈಗೂ ನಿನಗೂ ಸಂಬಂಧ ತಪ್ಪೆ. ಹಂಗೆ ಯಾವಾಗ ಆತ್ಮಸ್ವರೂಪ ನಾನು ಗಟ್ಟಿ ಹಾಕತ್ತೋ ಅವಾಗ ಶರೀರಕ್ಕೂ ನಿನಗೂ ಸಂಬಂಧ ಇರೋದೇ ಇಲ್ಲ. ಅವಾಗ ಶರೀರ ನಾಯಿ ತಿಂದ್ರೆ ನರಿ ತಿಂದ್ರೆ ನಾ ಶರೀರ ಹಂಗೆ ಆಗಿರ್ತೈತದ. ಅದಕ್ಕೆ ಯಾವ ಯಮನೂ ಏನೋ ನಿರುಪಾಧಿಕ ಸೋಪಾಧಿಕ ಅವಸ್ಥೆಯೊಳಗೆ ಜೀವಾತ್ಮ ಕಾಲಿತ್ಯಾದಿ ಪ್ರಭಾ ಉಪಾಧಿ ಇದ್ದ ಶರೀರ ಮನಸ್ಸು ಉಪಾಧಿ ಇದ್ದ. ಆಗ ಪರಬ್ರಹ್ಮ ಆತ್ಮವಿಶ್ವ ಸತ್ವ ರಜಸ್ ತಮಸ್ ಅಹಂಕಾರ ಮಹತ್ತತ್ವ ಅಥವಾ ಪ್ರಕೃತಿ ಇದು ಸಂಸ್ಪರ್ಶದ ಸಂಬಂಧನ ಉಳಿಯೋದು. ಆ ಸ್ಥಿತಿಯೊಳಗೆ ಮುಟ್ಟದಂಥ ಉಪಾಸಕ ಶುದ್ಧ ಆತ್ಮಸ್ವರೂಪ ಆಗಿರ್ತಾನೆ. ಲೋಕದ ವಿಕಾರ ಅನ್ನೋ ಶಬ್ದ ಅಹಂಕಾರ ಹಿಡ್ಕೊಂಡೈತೆ. ಯಾವಾಗ ವಿಕಾರ ಎಲ್ಲಿ ಬರ್ತದೆ? ಅಹಂಕಾರನ ಹಿಡ್ಕೊಂಡು ಬರ್ತದ. ಆ ಅಹಂಕಾರನ ಇರಂಗಿಲ್ಲ ಯಾವಾಗ ಶರೀರ ನಾನು ಏನು ಅಹಂಕಾರ. ಈಗ ಶರೀರ ಕೊಂಡೆ ನನಗೆ ಹಿಂಗಂತ ನನ್ನ ಮನಸ್ಸು ಭಾಳ ಮಾತು ಮನಸ್ಸಿನ ಉಪಾಧಿ ಇಟ್ಕೊಂಡು ನಾವು ಅವಾಗ ಆತ್ಮಸ್ವರೂಪ ನನಗೆ ಯಾವಂತ ನಾನು ಆ ಮನುಷ್ಯ ಶರೀರ ತಿನ್ನೋದು ಏನು ಉಂಟಾಯ್ತು ಮಾಡಿದ್ರು ಏನು ಮಾಡಿ ಹಿಂದಿನ ಜನರಾಗ ತಿಂತೈತ ಅಂತ ನಾನು ಅದರಿಂದ ದೂರ. ಮಂದಿಗೆ ಏನಾರು ಆದಾಯ ಹೆಂಗೆ ನೋಡ್ತಾನಲ್ಲ ಹಂಗೆ ತನ್ನ ಶರೀರ ನೋಡ್ತಾನೆ. ಉಣ್ತೈತೆ ಬಿಡೋ ಪ್ರಾರಂಭ ಉಣ್ತೈತದ ಮಾಡಿ ಬಂದೈತೆ ತಿಂತ ಅಂತ ನನಗೆ ಅವ ಒಳಗೆ ಏನೂ ಆಗೋದು. ಹಂಗೆ ಅಹಂಕಾರ ಇಟ್ಟು ಅಯ್ಯೋ ಏನ ಅಹಂಕಾರ ಅದಕ್ಕೆ ನೀವು ಸಂಬಂಧನ ತಪ್ತಾರ. ಕೈ ಸಂಬಂಧ ಹೇಳಿದಾರೆ ಗ್ಯಾಂಗ್ರಿ ಅಂತ ಕೈ ಕಳೆದು ಬರ್ತಪ್ಪ. ಈ ಕೂದಲು ಒಂಚೂರು ಜಗ್ಗಿದ್ರೆ ಅಂತೀವಿ, ಅದು ಕಷ್ಟ ಮಾಡಿ ಕೂದಲು ಬಿದ್ದಪ್ಪ, ಕೂದಲಿಕ್ಕೆ ಏನಾರ ಅದು ನಿನಗೇನಾಗ ಉಗುರು ತಕೊಂಡಪ್ಪ, ಉಗುರಿದ್ರೆ ಕಚ್ಬೇಡ ಅಂತೀವಿ. ಆ ಉಗುರು ತಗೋ ಹೊರಗೆ ಕೊಟ್ರೆ ಆ ಉಗುರಿಗೆ ಯಾರು ಏನು ಮಾಡಿದ್ರೆ ಏನಾಗ ಕಟ್ಟಾರ ಮಾಡೋ ಹೊರಗೆ ತಿಪ್ಪಿಗೆ ಹೋಗ್ತಿ. ಹಂಗೆ ಈ ಶರೀರದ ಮೇಲೆ ಅಭಿಮಾನ ಹೋಗ್ತು ಅರ್ಥಾತ್ ನಾನು ಈ ಶರೀರ ಅನ್ನೋ ಅಹಂಕಾರ ಹೋಗ್ತು ಅಂದರೆ ಅವಾಗ ಅದಕ್ಕೇನಂದ್ರು ಯಾರು ತೆಗಿಬೇಕು ಇಡೋದು. ಇಲ್ಲಿ ನನಗೆ ಹಿಂಗೆ ಅಂದವ ಅವ್ನು ನೋಡೇ ಬಿಡ್ತಾನ ನನಗೆ ಹಿಂಗೆ ಮಾಡ್ದ ಹಂಗೆ ಪ್ರಜ್ಞಾನ ಸಿಟ್ಟು. ಆ ಸಿಟ್ಟು ಬಿಡೋಕ್ಕಾಗಲ್ಲ. ಈ ಸಿಟ್ಟು ಹೆಂಗಿರ್ತದಲ್ಲ, ಸಿಟ್ಟು ಒಮ್ಮೊಮ್ಮೆ ಯಾರ ನಮ್ಮ ಸಿಟ್ಟು ಪ್ರತಿ ಸಿಟ್ಟು ಮಾಡೋಕ್ಕಾಗೋದು. ಅವಾಗ ಆ ಸಿಟ್ಟನ್ನು ಬೇರೆದವ್ರನ್ನ ತಗೋದು ಮಜಾ ಹೇಳ. ಆಫೀಸ್ನಾಗ ಒಬ್ಬ ನೌಕರಿ ಮಾಡ್ತಾನೆ ತಿಳ್ಕೊ. ಆಫೀಸ್ನಾಗ ನೌಕರಿ ಮಾಡ ಆಫೀಸರ್ ಬೈದ್ನಪ್ಪ, ಕ್ಯಾಟ್ ಬರ್ತಾನೆ ಮನೆಗೆ ಬಂದು ಹೆಂಡತಿ ಮೇಲೆ ಬೈತಾನ, ಹೆಂಡತಿ ಮೇಲೆ ಸಿಟ್ಟಾಕಾನ. ಯಾಕ್ರಿ ಈಗ ಮಾಡೋದಕ್ಕೆ ಅಂತ ಇದ್ದೆ ಮತ್ತು ಮಾವು ಹೇಳ್ಬೇಕಾಗತ್ತೆ. ಅಲ್ಲಿ ಬೈತಾನೆ ಮಾಡ್ತಾನೆ ಸುಮ್ಮನೆ ಕೊಡ್ರಿ ಅನ್ಬೇಕಾಗತ್ತೆ. ಯಾರಿಗೆ? ಮಾವು ಹೇಳು ಸುಮ್ಮನೆ ಏನು ಮಾಡ್ತಾನ ಸುಮ್ಮನೆ ಸಿಟ್ಟಾಗ್ಬಿಡಿ ಎಲ್ಲೂ ಬೈಸ್ಕೊಂಡು ಬಂದಾಗ ಕಾಣುತ್ತೆ ಅಂತ ಅತ್ತಿ ಮೇಲೆ ಸಿಟ್ಟಾದಪ್ಪ. ಈಗ ಹುಡುಗರಿಗೆ ಬೈತಾಳ ಹೋಗಲ್ಲ ಮರದಾಗ ಶಾಸ್ತ್ರ ಹೇಳಕ್ಕೆ ಕರ್ಕೊಂಡು ಹೋಗಿ ಕೀರ್ತನೆ ಹೇಳ್ತಾರ ಅಂತ. ಯಾರಿಗೆ? ಹ್ಞೂ ಮಕ್ಕಳ ಮೇಲೆ ಮಕ್ಕಳಿಗೆ ಈಗ ಗೊತ್ತಾಗ್ತದೆ. ಈಗ ಅಲ್ಲಿ ಮರದಾಗ ಅಪ್ಪಾರು ಕೀರ್ತನೆ ಹೇಳಕತ್ತಾರ. ಕೀರ್ತನೆ ಶಾಸ್ತ್ರ ಹೋದ್ರೆ ಅಲ್ಲಿ ಕೀರ್ತನೆ ಹೇಳಕತ್ತಾರಂತೆ. ಕುಂತ ಏನು ಮಾಡ್ತೀವಿ
ಅದೇನು ಕೀರ್ತನ ಕೇಳ್ತೈತಿ ಹೇಳೋದೇನಂದ್ರೆ ಸಿಟ್ಟನ್ನು ಪ್ರತಿ ಸಿಟ್ಟು ಮಾಡೋಕ್ಕಾಗಲ್ಲ ಯಾರು ಅದಾದ್ರಿಂದ ಆ ಸಿಟ್ಟು ನನಗೆ ಕೆಡಿಸ್ತದೆ ಅನೇಕ ಏನು ರೀ ಸಿಟ್ಟವು ನೋಡಪ್ಪ ಸಿಟ್ಟಿಗೆ ಬಂದು ಗುರಿ ತೋರಿಸ್ಬೇಕಾಗ್ತದೆ. ಅದನ್ನ ಹಗಲ ಹೇಳ್ತಾ ಇರ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದಂಥ ಡಾಕ್ಟರ್ ಹೆಗ್ಡೆ ಅವ್ರು ಭಯಂಕರ ಸಿಟ್ಟವು. ಅವ್ರ ಮನೆ ಅಂತಕ್ಕೆ ಯಾರ ಹಿಂಗೆ ನೋಡ್ಕೊಂಡು ಹಿಡಿದು ಕಟ್ಟು ಬಡವರು ಮಾಡ್ತಾರೆ. ಮುದ್ದೆ ಬೆಳೆದ ಅಲ್ಲಿ ಹತ್ರ ಒಂದು ಊರಿದೆ, ಅಲ್ಲೇ ದೊಡ್ಡ ಶ್ರೀಮಂತರೆಲ್ಲ ದೊಡ್ಡ ಸಾವುಕಾರ ಅವ್ರ ಮನೆ ಅಂತಕ್ಕೆ ಯಾರು ಹಿಂಗೆ ಹೋಗ್ತಾರೋ ಹಿಂಗೆ ನಮಸ್ಕಾರ ಮಾಡಿ ಹೋಗಿ ಆವಾಗಿನ ಕಾಲದಾಗ ಅವ್ರ ಮನೆ ಹಿಂಗೆ ಹಾದು ಏನು ಮಾಡ್ಬೋದು ನಮಸ್ಕಾರ ಹಿಂಗೆ ಕಲಿಬೇಕು. ಹಾಂ ಹೆಂಗೆ ಗುಡಿ ಗಿಡಿ ಹೋಗಿ ಹೋಗ್ತಾರೆ ಹಂಗೆ ಹಂಗೆ ಹೋಗ್ಲ ಕರೆದು ಬಡಿಯವ್ರು ನೋಡು. ದೇಶಮುಖ ಅಂತ ಅಡ್ಡಾಸ ಮನೆಯ ದೇಶಮುಖ ಇವು ಬಡಿಯವರು ಹಂಗಿದ್ರಿ ಹೋಗಿದ್ವಿ ಅವ್ರ ಮನೆಗೆ. ಅವ್ರ ವಯಸ್ಸಾಗಿತ್ತು. ಅವ್ರು ಹೋಗಿ ಹರಟೆ ಹೊಡೆದು ಊಟಕ್ಕೆ ಇರ್ತಾರಲ್ಲ ಊಟಕ್ಕೆ ಹೋಗಿದ್ದಾರಲ್ಲ ಅವಲ್ಲ ಬೇರೆ ಅವ್ರ ಮನೆಗೆ ಹಂಗೆ ಹೋಗ್ತೀರಿ ನೀವು, ಅವ್ರ ಮನೆ ಹಿಂಗೆ ಪರಿಸ್ಥಿತಿ ಅಂತ ಹಂಗೆ ಆ ಸಿಟ್ಟು ಅವ್ರ ಸಿಟ್ಟಿನವ್ರು ಡಾಕ್ಟರ್ ಹೆಗ್ಡೆ ಆ ಸಂಘ ಶುರು ಮಾಡಿದ್ರು. ಈ ಸಿಟ್ಟು ನಡೆಯಂಗಿಲ್ಲಪ್ಪ, ಈ ಸಿಟ್ಟು ನಡೆಯಂಗಿಲ್ಲ, ಸಂಘಟನೆ ನಡೆಯಂಗಿಲ್ಲ ಅಂದ ಕೂಡಲೇ ಹೊರತನ ಸಿಟ್ಟು ಪರಿವರ್ತನ ಆಯ್ತು. ಹಿಂಗೆ ನನ್ನ ಸಿಟ್ಟು ನಾ ಈ ಸಿಟ್ಟಾದೆ ಬೇರೆ ನಮ್ಮ ಸಿಟ್ಟು ತೀರಿಸ್ಕೊಂಡೆ, ಇದು ನನ್ನ ಗುರುವಿಗೆ ಸೇರಂಗಿಲ್ಲ ಅನ್ನೋ ಭಾವ ಒಳಗೆ ಕುಂತಂದ್ರೆ ಅವ್ರೇನು ಮಾಡೋಣ ಅಲ್ಲಿ ಹೋಗಿ ನಾ ಮಾಡೋಣ ಹಿಂಗೆ ಅಂತಂದ್ರೆ ಸಾಕು ಬರ್ತದೆ. ಪತನಕ್ಕೆ ಕಾರಣ ಆಕತಿ. ಅವ್ರಿನ ಏನು ತಿರುಗಿ ಅನ್ಲಿಕ್ಕಿಲ್ಲ, ಹೋಗಿ ಮಾಡ್ಕೊಂಡು ಹೋಗ್ತಾನೆ ನಮ್ಮಲ್ಲ ಮತ್ತೇನು ಸಿಟ್ಟಿರ್ತದೆ ಹುಡುಗ ಅಂದ್ರೆ ಅದು ನಿನಗೆ ಪಾಪ ಹತ್ತತಿ, ಅದು ನಿನಗೆ ದುಃಖ ಆಗ್ಬಿಡ್ತು. ಇದು ಅರ್ಥ ಮಾಡ್ಬೋದು. ನನ್ನ ಸಿಟ್ಟು ಬೇರೆ ಅದು ಹಾಗೆ ನಿನ್ನ ಸಿಟ್ಟು ಮತ್ತು ನಿನ್ನ ತಿಂತೈತಿ. ಸಿಟ್ಟಾದ್ರೆ ಏನಾಗತ್ತಪ್ಪ ವಿಚಾರ ಮಾಡ್ಕೊ. ಸಿಟ್ಟ ಕಣಿ ಕೆಂಪಾಕ ಮಾರಿ ಕೆಂಪ ಯಾಕೆ ಒಳಗೆ ರಕ್ತ ಬದಲಾವಣೆ ಆಗ್ತಿರ್ತದೆ. ಸಿಟ್ಟನ್ನು ಹಾಗೆ ಸಾಮಾನ್ಯ ಇಲ್ಲದ ಒಳಗೆ ರಕ್ತ ಬಂದ ರಕ್ತದ ಕಣಗಳು ಸುಡ್ತಾವ. ಸಿಟ್ಟಿನ ಆಯುಷ್ ಕಡಿಮೆ ಮಾಡಿ ಇವೆಲ್ಲ ಅರ್ಥ ಮಾಡ್ಕೊ. ಹಂಗೆ ನಿನ್ನ ಮನಸ್ಸು ಶುದ್ಧ ಆಯ್ತು ಅಂದರೆ ಆವಾಗಲೇ ಯೋಗಿ ಜನ ಅದ್ರ ಬಿಟ್ಟು ನಾನು ಆ ವಸ್ತು ಹಿಂಗೆ ಈ ಪ್ರಕಾರ ಇಟ್ಕೊಂಡು ತ್ಯಾಗ ಎಲ್ಲವೂ ಏನು ಮಾಡಬೇಕು. ವಸ್ತುಗಳನ್ನ ಇದು ಅಲ್ಲ, ಇದಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅನ್ಕೊಂತ ಆತ್ಮ ವ್ಯತಿರಿಕ್ತ ವಸ್ತು ಇದು ಅಲ್ಲ, ಇದು ಅಲ್ಲ. ಅದ್ರ ಬದಲು ಕಂಚಿ ಬದಲು ಇವ್ರು ಬಿಟ್ಟಿವ್ರಿ ಅದು ಕತೆ ಹೇಳ್ತೇನೆ ನಿಮ್ಗೆ. ಅದು ಮತ್ತು ಕತೆ ಏನು ಬರ್ಬೇಕು ಅಲ್ಲ ಅದಲ್ಲ ಬದಲ ಕಂಚಿ ಬದಲು ಇವ್ರು ಬಿಟ್ಟಿವ್ರ ಕಲ್ಲಪ್ಪ ಹೋದ್ ಮಲ್ಲಪ್ಪ ಹೋದ್ ಇವೆಲ್ಲ ಒಳು ಆತ್ಮ ಇದು ನಾನಲ್ಲ, ಇದು ನಾನಲ್ಲ ಅನ್ನೋದು ಬರುತ್ತೆ. ಈ ಪ್ರಕಾರ ಅಂದು ಅದು ಎಲ್ಲ ತ್ಯಾಗ ದೇಹ ಆದಿಗಳು ಆತ್ಮತತ್ವ ಪರಿತ್ಯಾಗ ಮಾಡಿ ಪೂಜ್ಯ ಭಗವಂತನ ವಿಷ್ಣುನ ಪದವನ್ನು ಪ್ರತಿಕ್ಷಣ ಹೃದಯ ಬಚ್ಚು. ದೇಹಾತ್ಮ ಬುದ್ಧಿ, ದೇಹ ನಾನು ದೇಹಾತ್ಮ ಬುದ್ಧಿ ಅಂದ್ರೆ ಹೇಳ್ತಾರೆ. ದೇಹವೇ ನಾನು ಅನ್ನೋ ಬುದ್ಧಿ ದೇಹಾತ್ಮ ಬುದ್ಧಿ ಅಂತ. ಇದನ್ನು ದೇಹ ನಾನಲ್ಲ, ಮನಸ್ಸು ನಾನು, ಬುದ್ಧಿ ಅಹಂಕಾರ ಇದು ತಿಳ್ಕೊ. ಇದು ನಾ ಯಾರಪ್ಪ ಹಂಗಾರೆ ಚಿದಾನಂದ ಇದು ಗಟ್ಟಿ ಮಾಡ್ಕೊ. ಹಂಗೆ ಭಗವಂತ ಹೇಳೋದು ಅದೇ ಆ ಯಾವ ಯೋಗಿ ಸೌಹಾರ್ದ ಅದನ್ನು ಆ ಜನ ಭಗವ ವಿಷ್ಣು ಪದ ಸಸ್ತು ಇಲ್ಲಕ್ಕಿಂತ ಯಾವುದಪ್ಪ ಪರಮಾತ್ಮ ಪದ. ಆ ಪದವನ್ನು ನಾನು ಪಡ್ಕೊ. ಇದಿದ್ದವ ಆ ಪದ ಪಡ್ಕೋಬೇಕು ಅಂತ ಗಟ್ಟಿದ್ದಾಗ ಇವೆಲ್ಲ ನಡೆಯಂಗಿಲ್ಲಪ್ಪ. ಅದಕ್ಕೆ ಶ್ರೇಷ್ಠ ಆಗುವಂಥವು ಹೆಂಗಿರ್ಬೇಕು. ಪರಮಾತ್ಮ ಪ್ರೀತಿ ಪಾತ್ರ ಆಗಬೇಕು. ಪರಮಾತ್ಮನ ಪ್ರೀತಿ ಪಾತ್ರ ಆದ್ರೆ ಪರಮಾತ್ಮ ನನ್ನ ಮಗಿ ಕೆಲಸ. ಒಮ್ಮೆ ಪರಮಾತ್ಮ ನನ್ನವನು ಅಂತ ಮುಗಿಕೆ ವಿದುರ ನನ್ನವನು ಅಂದ ಪರಮಾತ್ಮ. ಕೃಷ್ಣ ಅರ್ಜುನಿಗೆ ನೀ ನನ್ನವ ಅಂದ. ನನ್ನವದಿಂದ ಏನು ಹೇಳಪ್ಪ ಹೇಳಕತ್ತೇನೆ. ನನ್ನವನು ಎಷ್ಟು ಕೃಷ್ಣ ಅವನ ಬಗ್ಗೆ ಮಲ್ಕೊಂಡಾಗ ಕೂದಲ ಕೃಷ್ಣ ಕೃಷ್ಣ ಅಂತಿದ್ವಂತ. ಸೊಕ್ಕು ಬೇಕು ಕುಳ್ಳು ಬರೋದು ಕುಳ್ಳು ಕೃಷ್ಣ ಕೃಷ್ಣ ಅಂತಿದ್ವಂತ. ಆ ಸ್ಥಿತಿ ಬರ್ತೈತೆ ನಮಗೆ ವಿಚಾರ. ಆ ಸ್ಥಿತಿ ನಮಗೆ ಬರ್ತೈತೇನೋ ಹಾಗೆ ಅದು ಬಂತು ಅಂದ್ರೆ ಅದಕ್ಕಿಂತ ಇದು ನಾನು ಆ ಭಾವ. ಹಂಗೆ ಅವಾಗ ಏನಾಕತಿ ಅದೇ ಆ ಪದಕ್ಕೆ ನಾವು ಪ್ರಾಪ್ತ ಮಾಡ್ಕೋಬೇಕಂತ ಬಳಿಕ ನನ್ನ ಜೀವನ ಹೆಂಗಿರೋದು ಇದು ಬದಲಾವಣೆ. ಅದಕ್ಕೆ ನಿನ್ನ ಜೀವನ ನೀನೇ ಬದಲಾವಣೆ ಮಾಡ್ಕೋಬೇಕು. ಶಾಸ್ತ್ರ ಅನುಕೂಲ ಮಾತು ಹೇಳ್ಕೊಡ್ತದೆ. ಇದು ಹೇಳ್ತೆ ಶಾಸ್ತ್ರ, ಅದು ಹೇಳೋದು ಬಿಡಂತ ಹೇಳಿದೆ ಬಿಟ್ಕೊಟ್ಟು ಹೋಗೋದು ಅದನ್ನೇ. ಅದಕ್ಕೆ ಹೇಳ್ತಾರೆ ಆತ್ಮನ ಆ ಸ್ವರೂಪದ ನಿರುಪಾಧಿಕ ಅದು ಹೇಳ. ಇದು ಹೆಂಗದ ಆತ್ಮಸ್ವರೂಪ ಉಪಾಧಿರಹಿತ
ಇವೆಲ್ಲ ನಮಗೇನದ ಶರೀರ ಉಪಾಧಿ, ಮನಸ್ಸು ಉಪಾಧಿ, ಹೊಲ ಉಪಾಧಿ, ಮನಿ ಉಪಾಧಿ. ನೋಡ ಆ ಮನಿ ಸ್ವಲ್ಪ ಯಾರು ಬಿಡಪ್ಪ ಅಯ್ಯಯ್ಯೋ ಬಂತ ಶಿಲ್ಪ ನಿನ್ನ ಅಲ್ಲದೆ ಇರುವಂಥ ಮನಿ ಅದನ್ನ ಬಿಡೋದು ಸಿಟ್ಟು ಬರ್ತದೆ ನಾವು. ಇದು ನಿಂದನಪ್ಪ ಮನಿ ನಿನ್ನ ಮನೆ ಇದು ಬಿಡ್ತೇನೆ ಇನ್ನಾಗಲೂ ಸಹ ಹೋಗ್ತಾರೆ ಯಾರು ಅನ್ಬೇಕು ನೋಡ ಏನಂತ ಇನ್ನೇನ್ರಿ ಬದುಕೋದಿಲ್ಲ ಮಂದಿ ಮುಂದೆ ಅನ್ಬೇಕು ಏನಂತ ಇನ್ನೇನು ಬದುಕೋದಿಲ್ಲ ಹೋಗ್ತೀನಿ. ಹಾಂ ಇನ್ನೂ ಸ್ವಲ್ಪ ದಿವಸ ಏನು ತಿನ್ನು ಕೊಟ್ಬಿಡ್ರಿ ಅವ್ನು ಏನು ತಿನ್ನೋದಿಲ್ಲ ಅಂತ ಅನ್ನೋದು ಇವತ್ತು ತಿಳ್ಕೊಬೇಕು. ಅಯ್ಯಯ್ಯೋ 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 ಹೊಟ್ಟೆಲ್ಲ ಅಲ್ಲ ಇದು ನಿನ್ನ ಶರೀರ ಅಲ್ಲ, ನೀನು ಅಲ್ಲ, ನಿಂದು ಅಲ್ಲ, ಅಂಥ ಶರೀರ ಬಿಡಂದ್ರೆ ಹೊಟ್ಟೆನ ಹತ್ತೈತಿ. ಇನ್ನು ನಿಂದ ಆಗಿದ್ರೆ ಎಷ್ಟು ಹೊಟ್ಟೆನ ಹತ್ತೈತಿ ಸಾಯ್ತು ಅಯ್ಯಯ್ಯೋ ಹೊತ್ತೈತಿ ಸಾಯ್ತಿಪ್ಪ ನೀ ಸಾಯಿ ನಾ ಸಾಯಿಲ್ಲ ಅಂತ ಹಂಗೆ ಅದು ಅದೇ ಉಪಾಯ ಅವಾಗ ಅಲ್ಲೇನಾಗತ್ತಿ ನಿರುಪಾದ ಶರೀರ ನಾನಲ್ಲ ಸಾಯು ಶರೀರ ಸಾಯೋದು ನಾ ಶರೀರ ಅಲ್ಲ ನನಗೆ ಸಮ ಹಂಗೆ ಯಾಕೆ ಆತ್ಮವ್ಯತಿರಿಕ್ತ ವಸ್ತು ತ್ಯಾಗ ಮಾಡೋದು ಇಚ್ಛೆ ಒಳಂತ ಯೋಗ ಇದಲ್ಲ ಇದು ನಾನಲ್ಲ ಅಂಥೇಳಿ ದೇಹಾದ ಆಗುವಂಥ ಆತ್ಮತತ್ವರೂಪ ಭ್ರಮವನ್ನು ಅವ್ರು ತ್ಯಾಗ. ಇಲ್ಲಿ ತನಕ ಏನಿತ್ತು ಶರೀರವೇ ನಾನು ಇದು ಭ್ರಮ ಯೋಗ್ಯ ಅಲ್ಲಿದು ಈ ಭ್ರಮ ಅನ್ನೋದು ಗೊತ್ತಾಗಿ ಬಿಟ್ಬಿಡ್ತಾನೆ ತ್ಯಾಗ ಮಾಡಿ. ಆವಾಗ ಶ್ರೇಷ್ಠ ಯಾವಪ್ಪ ಪರಮಾತ್ಮನ ವಿಷ್ಣು ಫಲ ಆಚರಣೆಗಳು ಅದು ಸದಾ ಬೃಹತ್ಮ ಅದರಿಂದ ಭಿನ್ನ ಎಲ್ಲ ಒಂದು ಸೌಹಾರ್ದವಾಗಿ ಅದರಲ್ಲಿ ಪ್ರೀತಿ ಅದರಲ್ಲಿತ್ವಾಗಿ ಭಗವಂತ ಚರಣ ಸರ್ವಶ್ರೇಷ್ಠ ಅದು ಯಾವಪ್ಪ ಆ ಪರಮಾತ್ಮ ಅದು ಶ್ರೇಷ್ಠ ಅಂತ ಅದು ಹೇಳ ಹೆಂಗಪ್ಪ ಕೂಸಿಗೆ ತಾಯಿ ಶ್ರೇಷ್ಠ ಅಂತ ಅನಿಸ್ತೈತಿ ಅಂದ್ಬಿಟ್ಟು ಉಳಿದು ಬೇಡ ತಾಯಿನ ಬೇಕು ಹಂಗೆ ಅನ್ನಿಸ್ಬೇಕು. ಪರಮಾತ್ಮನ ಚರಣ ಅವನಿಗೇನು ಹೇಳ್ತಾನೆ ಪರಮಾತ್ಮ ಮನಸ್ಸು ಬೇಡ ಬೇಡ ಲಾಕ್ ಬೇಕಾಗಿ ಪರಮಾತ್ಮ ಮನಸ್ಸು ಬೇಡ ಬಿಡ ಯಾವನು ಪರಮಾತ್ಮ ಶ್ರೇಷ್ಠ ಅವನನ್ನವನು ಅವನ ಮಾತು ಕೇಳು ಶಾಸ್ತ್ರ ಮಾತು ಕೇಳು ಶಾಸ್ತ್ರ ನನ್ನ ತಿಳಿಲ್ಲ ಶಾಸ್ತ್ರ ತಿಳಿದವ್ರ ಮಾತು ಕೇಳು ಜ್ಞಾನಿ ಮಾತು ಇಲ್ಲ ನಾ ಗಡ್ಡ ನನಗೆ ಅವತ್ತು ನೋವು ಅದೇ ಶಾಸ್ತ್ರ ನೋವು ಅದು ತಸ್ಮಾತ್ ಶಾಸ್ತ್ರ ಪ್ರಮಾಣ ಪ್ರಮಾಣ ಯಾವ್ದಪ್ಪ ನಮಗೆ ನಮ್ಗೆ ಶಾಸ್ತ್ರ ತಿಳಿದಿಲ್ಲ ಅಂದ್ರೆ ಶಾಸ್ತ್ರ ತಿಳಿದವ್ರ ಕಡೆಯಿಂದ ಕೇಳು. ಅದಕ್ಕೆ ಶಾಸ್ತ್ರಜನ್ಯ ಜ್ಞಾನ ದೃಷ್ಟಿ ಆದಮೇಲೆ ಆ ಶಾಸ್ತ್ರಜನಿತ ಶಾಸ್ತ್ರಜನ್ಯ ಅಂದ್ರೆ ಶಾಸ್ತ್ರ ಕೇಳಿ ಉತ್ಪನ್ನ ಆಗೈತಲ್ಲ ಪರಿವರ್ತನೆ ಆಗೈತಲ್ಲ ಬದಲಾವಣೆ ಆಗೈತಲ್ಲ ಪರಿಣಾಮ ಬೀಳ್ತಲ್ಲ ಸಂಸ್ಕಾರ ಆ ಜ್ಞಾನ ದೃಷ್ಟಿ ಬರೋದ್ರಿಂದ ಯಾರ ಚಿತ್ ವಾಸನ ಅತ್ಲಾಗಿತ್ತ ನಷ್ಟ ಆಗಿತ್ತೋ ಆ ಯೋಗಿಗೆ ತನ್ನ ಶರೀರ ತ್ಯಾಗ ಈ ವಿಷಯ ಮಾಡಿ ಆ ಗಟ್ಟ ನೋಡಿ ಸರ್ವಪ್ರಥಮ ಅವ ತನ್ನ ಯಾವುದು ಗೋಧೆಯನ್ನು ಹತ್ತಿ ಮಾಡಿ ಸ್ಥಿರ ಮಾಡಿ ಅದ್ರ ಮೇಲೆ ಆ ಯಾವುದು ಗಬರ ಹೆದರಿಕೆ ಇರದ ಪ್ರಾಣನ ಅಪ ಉಪ್ ಅದು ಮ್ಯಾಲ ಬೈತಾವಂತ ನನಗೆ ಎಲ್ಲಿಗೆ ಹೋಗಬೇಕು ಈ ರೀತಿ ಧ್ಯಾನ ಮಾಡೋರು ಮಾತ್ರ ಬ್ರಹ್ಮ ಪ್ರಾಪ್ತಿಯ ಪ್ರಕಾರವನ್ನು ತಿಳಿಸ್ತಾ ಆ ಶ್ಲೋಕನ ದೇಹದ ಉತ್ಕ್ರಮಣ ಅಂತ ಪ್ರಕಾರವನ್ನು ತಿಳಿಸ್ತಾರೆ. ಶುಕ್ರ ಹೇಳ್ತಾರೆ ಈ ಪ್ರಕಾರ ಬ್ರಹ್ಮ ರೂಪದಿಂದ ಅದು ಬಿಟ್ಟು ಉಳಿದೆಲ್ಲ ಯೋಗಿ ಮ್ಯಾಲಿದ್ದಿರ್ತಾನೆ. ಈ ಶ್ಲೋಕ ತೋಪ್ ಶಬ್ದದಿಂದ ಈ ಅಧ್ಯಾಯ 22ನೇ ಶ್ಲೋಕದಿಂದ ಹಿಡ್ಕೊಂಡು ಅಧ್ಯಕ್ಷ ಆ ಸಕಾಮ ಉತ್ಕ್ರಮಣ ಉಪೇಕ್ಷ ಅಲ್ಲೇ ಅದಕ್ಕಿಂತಲೂ ಇದ್ರ ವಿಶೇಷತ ಇದು ಆ ಶ್ಲೋಕದ ಇದು ಹೇಗಪ್ಪ ಇದನ್ನು ತಿಳಿಸ್ತಾ ಶಾಸ್ತ್ರಜನ್ಯ ಜ್ಞಾನ ಶಾಸ್ತ್ರದಿಂದ ಜ್ಞಾನ ಏನಾಗಿದೆ ಅದು ಇಲ್ಲಿ ತನಕ ಎಂಥ ಜ್ಞಾನ ಐತೆ ನಮಗೆ ಶಾಸ್ತ್ರ ಅಜಯ ಶಾಸ್ತ್ರದ ಉತ್ಪನ್ನ ಅಂತ ಜ್ಞಾನ ಇಲ್ಲ ನಮಗೆ ಮಂದಿ ಅವ ಇದು ನಿನ್ನ ಮನಿ ಇದು ನಿನ್ನ ಮೂಗು ಇದು ನಿನ್ನ ತಲೆ ತೊಗೊಂಡು ಹುಡುಗಿಲೇ ಇರ್ಬೋದು ಇದು ನಿನ್ನ ಬಟ್ಲ ಅಲ್ಲಿ ಇಡೀ ಮನಿನಿಂದ ಬಟ್ಟೆಗೆ ಕೊಡ್ಬೇಕು ಹಂಗೆ ಮಂದಿ ಇದು ನಿನ್ನ ಹೆಸರೇನು ಇದು ಹೇಳ್ಕೊಂತ ಹೋಗ್ತಾನ ಅದು ಈ ಶರೀರ ನಾನು ಅಂತ ಗಟ್ಟಿ ಮಾಡಿದವ್ರು ಇವರಲ್ಲ ಕಲ್ಲಪ್ಪ ಮಲ್ಲಪ್ಪ ಹೆಸರು ಕೂತಾರೆ ಯಾಕೆ ಕಲ್ಲಪ್ಪ ಮಲ್ಲಪ್ಪ ಅಲ್ಲ ಹೆಸರು ಅಜ್ಞಾನ ಸ್ವರೂಪ ಅದಲ್ಲ ಪ್ರೇಮ ಸ್ವರೂಪ ಅದಕ್ಕೆ ನೀ ಕಲ್ಲಪ್ಪ ಮಲ್ಲಪ್ಪ ಅಂತ ಹೆಸರು ಯಾರಿಗೆ ಹೆಸರು ಇಡ್ತೀನಿ ಅಂತ ಅದು ಕೊಡ್ತಾರೆ ಅವ ಹೆಂಗದ ಬ್ರಹ್ಮಸ್ವರೂಪದ ನೀ ಕಲ್ಲಪ್ಪ ಅಂತ ಶರೀರ ಕಲ್ಲಕ್ಕೆ ಹೆಸರು ಇಡ್ತಾರೆ ಶಾಸ್ತ್ರೇ ಮಾತು. ಹಂಗೆ ಆ ಶಾಸ್ತ್ರ ಜನಿತವಾದಂಥ ಏನು ಅಲ್ಲಿ ಜ್ಞಾನ ಇದೆಯೋ ಅದರ ವಿಶೇಷ ಅತ್ಯಸ್ ಇದನ್ನು ತಿಳಿಸ್ತಾ ಶಾಸ್ತ್ರಜ್ಞಾನದ ಬಲದಿಂದ ಯಾರು ತನ್ನ ಚಿತ್ ವಾಸನೆಯನ್ನು ನಷ್ಟ ಅತ್ಲಾಗಿತ್ಲಾಗಿ ಅದು ನಷ್ಟ ಮಾಡೋ
ಆ ದೇಹ ತ್ಯಾಗವನ್ನು ಪ್ರಕಾರವಂತೆ ಸರ್ ಹೇಗಪ್ಪ ಶುಕ್ರದೇವರು ಹೇಳ್ತಾರೆ ಎಲ್ಲ ತನ್ನ ಅಲ್ಲೇ ಮಣಕ ಮಾಡಿ ಬಗ್ಗಿಸಿ ಮೂಲಾಧಾರ ಚಕ್ರ ಮಣಕನ್ನ ಹಿಂಬಡ ಅದು ಕೂದಕ್ಕೆ ಹಚ್ಚಿ ಅದನ್ನು ಒತ್ತಿ ಪ್ರಾಣವಾಯುವಿನ ಮೇಲಿನ ಕಡೆ ಯಾವುದೂ ಹೆದರಿಕೆ ಗಡಬಡಿ ಇರಲಾರದೆ ನಾಭಿ ಅಕ್ರಮ ಹಿಂಗ ಇಲ್ಲೇ ಇಲ್ಲಿಂದ ಹಿಂಗೆ ಮಾಡಿ ಅದಕ್ಕೆ ಮನಸ್ವಿ ಯೋಗಿಗೆ ಏನು ಮಾಡಬೇಕು ನಾಭಿ ಚಕ್ರ ಅಲ್ಲಿ ಮಣಿಪೂರಕ ಚಕ್ರ ಅಲ್ಲಿ ಸ್ಥಿತ ವಾಯುವಿನ ಹೃದಯ ಚಕ್ರ ಅನಾಹತ ಚಕ್ರ ತನಕ ಬರ್ತದೆ ಅಲ್ಲಿ ಸ್ಥಿತ ಮಾಡಿ ಅಲ್ಲಿಂದ ಉದಾನ ವಾಯು ದ್ವಾರ ವಕ್ಷಸ್ಥಳದ ಮೇಲೆ ವಿಶುದ್ಧ ಚಕ್ರ ತನಕ ಒಯ್ಯಬೇಕು ಅತ್ತಂದ್ರೆ ಆ ವಾಯು ನಿಧಾನವಾಗಿ ಇಲ್ಲಿ ತಾನು ಮೂಲಕವಾಗಿ ಆ ಮೂಲ ವಿಶುದ್ಧಿ ಚಕ್ರ ತನಕ ಅಗ್ರಭಾಗ ಇಲ್ಲಿ ಮ್ಯಾಲ ಅಲ್ಲಿ ಹೋಗಿ ಕಲಾಸನ ಈ ರೀತಿಯಾಗಿ ಆ ಮನಸ್ಸಿನ ಮೇಲೆ ಆ ಪ್ರಾಣವಾಯನ್ನು ಒಯ್ಯಬೇಕು ಯಾಕೆಂದು ಯೋಗಿ ನಿನಗಲ್ಲ ನೀನು ಭಕ್ತಿ ಮಾಡಿದರೆ ಸಾಕು ಆ ಭಗವಂತನ ನಾಮಸ್ಮರಣೆ ಮಾಡಂತ ಹೇಳಿಲ್ಲ ಅಷ್ಟು ಮಾಡ್ಕೊಳ್ತಾ ಇದ್ರೆ ಸಾಕು ಅದಕ್ಕಿಂತ ಹೆಚ್ಚು ಮಾಡೋದೇನು ಅವಶ್ಯಕತೆ ಇದೆ ಅದಕ್ಕೆ ಹೇಳ್ತಾನವರು ನಾಭಿ ವಿದ್ಯಮಾನ ಮಣಿಪೂರ ಚಕ್ರ ಸ್ಥಿತ ವಾಯುವನ್ನು ಹೃದಯ ವಿದ್ಯಮಾನ ಅನಾಹತ ಚಕ್ರ ಸ್ಥಾಪಿತ ಮಾಡು ಆ ವಾಯುವನ್ನು ವಕ್ಷಸ್ಥಳ ತೊಂಬ ಕಂಠಕ್ಕೆ ತೊಂಬ ವಿಶುದ್ಧ ಚಕ್ರ ತೊಂಬ ಅಲ್ಲಿ ಹತ್ತಿ ತನ್ನ ಮನಸ್ಸನ್ನು ಬಷ್ಟೊಳಗೆ ತೊಂಬ ಅದರಿಂದ ಆ ಯೋಗಿ ಇಲ್ಲಿ ಮೂಲದ ತನಕ ವಿದ್ಯಮಾನ ಆ ಚಕ್ರದ ಅಗ್ರವ ವಾಯು ನಿಧಾನವಾಗಿ ಮತ್ತು ಎಲ್ಲ ಅತ್ತ ಹೋಗು ಶಿವ ಹಾಗೆ ಆ ವಿಶುದ್ಧ ಚಕ್ರ ಪ್ರಾಣವಾಯುನ ಎರಡು ಆ ಭ್ರಕೂರ್ಣ ಮಧ್ಯಗಳು ಇರುವಂಥ ಆಜ್ಞಾಚಕ್ರ ಅಲ್ಲಿ ತುಂಬ ಅದನ್ನು ಲೋಕದೊಳಗೆ ಹೋಗುವಂಥ ಇಚ್ಛಾ ಎಲ್ಲೂ ಬೇರೆ ಆಗಲಾರದೆ ಆ ಪ್ರಾಣನ ಹೊಳ್ಳುವಂಥದ್ದು ಏನು ಇವು 2 ಲಕ್ಷ 2 ಕಣ್ಣುಗಳು 2 ಮೂಗು ಹೊಳ್ಳೆ 2 ಕಿವಿ ಮತ್ತು ಮುಖ ಈ ಮಾರ್ಗದಿಂದ ಅಲ್ಲಿ ತಡೆದು ಹಾಕಿ ಒಂದು ಸ್ವಲ್ಪ ಹೊತ್ತಿನ ತನಕ ಮೇಲೆ ಎದ್ದು ತನ್ನ ಬ್ರಹ್ಮರನ್ನು ಭೇದನ ಮಾಡಿ ಶರೀರ ತಥಾ ಇಂದ್ರಿಯ ಆದಿಯನ್ನು ತ್ಯಾಗ ಮಾಡಿ ಯಾರಿಗಿದು ಆ ತ್ಯಾಗ ಮಾಡೋ ಅಥವರಿಗಪ್ಪ ಆ ವಿಶುದ್ಧ ಚಕ್ರದ ಅಗ್ರಭಾಗ ಪ್ರಾಣ ಎರಡೂ ಆ ಭೂ ಮಧ್ಯದೊಳಗೆ ವಿದ್ಯಮಾನ ಆಜ್ಞಾಚಕ್ರತ ಅಲ್ಲಿ ತುಂಬ ಅಲ್ಲಿ 2 ಕಣ್ಣು 2 ಮೂಗು ಹೊಳ್ಳಿ 2 ಕಿವಿ ಮುಖ ಈ 7 ಅಲ್ಲಿ ಬರ್ತಾ ಮಾರ್ಗವನ್ನು ನಿಂದ್ರಿಸಿ ಯೋಗಿ ಯಾವುದೇ ಲೋಕ ಹೋದ ಬ್ರಹ್ಮಲೋಕ ಹೋಗೋ ಸ್ವಲ್ಪ ಇಚ್ಛಾ ಮಾಡಲಾರದೆ ಅಲ್ಲಿ ಪ್ರಾಣವಾಯುವಿನ ಜೊತೆಗೆ ಒಂದು ಸ್ವಲ್ಪ ಹೊತ್ತಿನ ತನಕ ತಡೆದು ಮೂರ್ಧ್ವ ಪ್ರದೇಶ ವಿದ್ಯಮಾನ ಬ್ರಹ್ಮರನ್ನು ಭೇದನ ಮಾಡಿ ಆ ಶರೀರ ಇಂದ್ರಿಯನ್ನು ತ್ಯಾಗ ಮಾಡಪ್ಪ ಅಂತೀವಿ ಈ ರೀತಿಯಾಗಿ ರಾಜ ಯದಿ ಯೋಗಿ ಇಚ್ಛಾ ಇತ್ತು ಅಂದರೆ ಬ್ರಹ್ಮಲೋಕ ಹೋಗ್ತೀನಿ ಅಣಿಮಾದಿ 8 ಸಿದ್ಧಿಗಳನ್ನು ಪ್ರಾಪ್ತ ಮಾಡಿಕೊಂಡು ಆಕಾಶಾಚಾರ್ಯಾಗಿ ಸಿದ್ಧರ ಜೊತೆಗೆ ವಿಹಾರ ಮಾಡಬೇಕು ಅಂತ ಇಚ್ಛೆ ಮಾಡಿ ಅಥವಾ ಬ್ರಹ್ಮಾಂಡ ಯಾವುದೇ ಪ್ರಯತ್ನ ವಿಚಾರ ಓಡಾಡಬೇಕು ನಾನು ರಂಭ ಪುರುಷರು ಅಡ್ಡಾಡಬೇಕು ಅಂದರೆ ಆ ಮನಸ್ಸನ್ನ ಇಂದ್ರಿಯ ಜೊತೆಗೆ ಹೊಡ್ಕೊಂಡು ಶರೀರ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗು ಆದರೆ ಎಲ್ಲಿ ಹೋದರೂ ನಿನಗೆ ಮುಕ್ತಿ ಯಾವಾಗ ಆ ಎಲ್ಲವನ್ನು ದಾಟು ಎಲ್ಲರೋದ್ರು ಮತ್ತು ಮುಕ್ತಿ ಆಗಿಲ್ಲ ಅಲ್ಲಿ ಬರಬೇಕು ಹಂಗೆ ಸದ್ಯ ಮುಕ್ತಿ ಬಂಧನ ಮಾಡ್ತಾ ಆದಮೇಲೆ ಕ್ರಮ ಮುಕ್ತಿ ಸದ್ಯ ಮುಕ್ತಿ ಅಂದರೆ ಒಮ್ಮೆ ಜ್ಞಾನ ಆಯ್ತು ಮುಕ್ತನಾದ ಈ ಥರದ್ದು ಆಗ ಇಲ್ಲಪ್ಪ ನಾನು ಸ್ವಲ್ಪ ಆಸೆ ಇತ್ತಪ್ಪ ಏನು ಆಸೆ ಇತ್ತು ಯಾಕೆ ಮಜಾ ಮಾಡಿ ಬಿಡೋಣ ಹಚ್ಚಿಂದ ಇಚ್ಚಿಂದ ಅಂದ್ರೆ ಓಡಾಡಿ ಅಂತ ಮಾತು ಅವ್ರಿಗೆ ಮಾತ್ರ ಓಡಾಡ್ಕೊಂಡು ನಾವು ವಿಮಾನ ಇಲ್ಲ ಅವ್ರು ಏನು ಡಾನ್ಸ್ ಮಾಡ್ತಾರೋ ನಮಗೇನು ಅಂತ ಅನ್ಕೋತಾರ ಅವಾಗ ಏನಾಗತ್ತೆ ಆ ವಾಸನ ಹೋಗ್ತಾರೆ ಆ ಭಗವತ್ತೇನ ಹೋಗ್ಲಿ ಬಿಡಂತ ಯಾವ ಯೋಗಿ ಜ್ಞಾನಿ ಯೋಗಿ ಅವ ಯಾವನ ಅಪೇಕ್ಷೆ ಮಾಡ್ತಾನೆ ಏನು ಬೇಕು ಅದನ್ನು ತೊಗೊಂಡು ಏನು ಮಾಡೋಂತ ನಚಿಕೇತ ಅವ ಯಮ ಬೇಕಾದ ಕೊಡಾಕ್ರೆ ಇಲ್ಲ ಕಬೀರ್ ದಾಸರು ಸಿದ್ಧಾರ್ಥ ಕೊಡ್ತಾನೆ ತಗೋ ಅಂದ್ರೆ ಅಣಿಮಾ ಸಿದ್ಧಿ ಕೊಡ್ತಾನೆ ತಗೋ ಆಯುಷ್ ಕೊಡ್ತಾನೆ ತಗೋ ಏನು ಅವಶ್ಯಕತೆ ಇಲ್ಲ ಆಜ್ಞೆ ನಾ ಯಾರು ಅನ್ನೋದನ್ನು ತಿಳಿಸ್ಕೊಡು ಅಂತ ಹೇಳ್ತಾರೆ ಆ